नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। ओम जातवेदसे सुरवांसो राधितो निदहाति वेदाः सनः पर्षद दुर्गाणि विश्वानावेव सिन्धुं दुरितात्यग्निः त्वामग्निवर्णान् तपसाज्ज्वलन्तीं वैलोचनीं कर्मफले दृष्टां दुर्गां देवीं शरणमहं प्रपद्ये। सुतरसुतरसे नमः। अग्ने त्वन्पारयानव्यो अस्मान् स्वस्तिव्रत दुर्गाणि विश्वा महाकाली महालक्ष्मीर्देवताभ्यो नमः। गौरीर्मिमाय सलिलानक्षत्रद्विपदीं सां चतुष्पदीं अष्टापदीनोपदीं बहुशीं सहस्राक्षरां परमे व्योमन्। ಯುಗದಾದಿ ಯುಗಾದಿ. ಯುಗಾದಿ ಅಷ್ಟೇ ನಮ್ಮ ಹೊಸ ವರ್ಷ ಇರತಕ್ಕಂಥದ್ದು. ಯಾಕೆಂದರೆ ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂಥ ಹಬ್ಬ ಅದು ಯುಗಾದಿ. ಇದು ಕ್ಯಾಲೆಂಡರ್ಗೆ ಮಾತ್ರ. ಆದರೆ ಹೊಸ ವರ್ಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಯುಗಾದಿ ಕಾಲದಲ್ಲಿ. ಅಂತಹ ಯುಗಾದಿ ಎಂದು ಆಚರಿಸುವಂಥ ಹೊಸ ವರ್ಷಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೇವೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜೊತೆಗೆ ಭಾರತೀಯರು ಎಲ್ಲರಿಗೂ ಕ್ಯಾಲೆಂಡರ್ ಮಾಸಕ್ಕೆ ಶುಭ ಆಗಲಿ, ಒಳ್ಳೆಯದಾಗಲಿ. 2026 ವರ್ಷದ ಆರಂಭ ಕ್ಯಾಲೆಂಡರ್ ಮಾಸದಲ್ಲಿ ಈ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡೋದಾದರೆ, ಮನುಷ್ಯನ ಗ್ರಹಗತಿಗಳ ಬಗ್ಗೆ ಚಿಂತನೆ ಮಾಡೋದಾದರೆ, ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಅರಿತು ಆಲೋಚನೆ ಮಾಡೋದಾದರೆ ಭಾಳ ಯೋಚನೆ ಮಾಡಬೇಕು ನಾವು. ಯಾಕೆಂದರೆ ಪರಿಸ್ಥಿತಿ ಆಗಿದೆ, ಹೇಗಿದೆ ನಮ್ಮ ಭವಿಷ್ಯ, ಈ ಚಿಂತನೆ ಎಲ್ಲರಿಗೂ ಬಂದಾಯಿತು. ಎಲ್ಲರೂ ಆಲೋಚನೆ ಮಾಡೋದು ಅದನ್ನೇ. ಗ್ರಹಗತಿಗಳ ಕಾಟದಲ್ಲಿ ಸಾಕಷ್ಟು ಜನ ನೊಂದಿರೋರಿದ್ದಾರೆ. ಶನೈಶ್ಚರನ ಅನುಗ್ರಹ ಒಂದಷ್ಟು ಜನಕ್ಕಿದ್ರೆ, ಶನಿ ದಶೆಯಲ್ಲಿ ಆಗಿರತಕ್ಕಂಥ ಅಥವಾ ಈ 7.5 ಅಂತಕ್ಕಂಥದ್ದು 7 ವರ್ಷ ಶನಿಕಾಟ ಅಂತಕ್ಕಂತಹದ್ದು ಶನಿಯ ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥ ಸಮಸ್ಯೆ. ಇಲ್ಲಿ ಗ್ರಹಗಳಲ್ಲಿ ಬರೀ ಶನಿ ದಶೆಯಿಂದ ಮಾತ್ರನೇ ಸಮಸ್ಯೆ ಅಂತಲ್ಲ. ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನ ನೋವು ಕೊಡುತ್ತೆ, ಲಾಭನೂ ಕೊಡುತ್ತೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನ 3/3/2026 ಮಂಗಳವಾರ ಪಾಲ್ಗುಣ ಮಾಸ, ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರತಕ್ಕಂಥ ಪೌರ್ಣಮಿ ಎಂದು ಸಂಭವಿಸತಕ್ಕಂಥ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದು ಸಹಿತ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ 3/3/2026 ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ, ಗ್ರಹಣ ಇರೋದ್ರಿಂದ, ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸೋದ್ರಿಂದ ಅದರ ಗ್ರಹಣ ಆಚರಣೆಯನ್ನ ನಾವು ಆಚರಿಸಬೇಕು ಎಂಬತಕ್ಕಂಥದ್ದು ಒಂದಷ್ಟು ನಿಯಮಗಳಿದೆ. ಹಾಗಾಗಿ ಈ ಗ್ರಹಣದ ಫಲಗಳು ಹೀಗಿದೆ. ಈ ವರ್ಷದ ರಾಶಿಫಲ ಎಂಬತಕ್ಕಂಥದ್ದು, ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟೀಕರಿಸಿಕೊಂಡು, ಅಂದ್ರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಈಗ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಟ್ಟತಕ್ಕಂಥದ್ದು, ತಂದೆ ತಾಯಿಗೆ ಸಂಬಂಧಪಟ್ಟತಕ್ಕಂಥದ್ದು, ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು, ಸೂರ್ಯ ಪ್ರಾರ್ಥನೆ ಆಗಬೇಕು. ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ. ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ. ಅಂದ್ರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರೂ ಅದರೊಂದಿಗೆ ಏನಾದ್ರು ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ. ಏನೇನು ಪರಿಹಾರ? ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು, ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ. ಇನ್ನ ಕುಜ ಇರ್ತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ, ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ. ಹಾಗಿರುವಾಗ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ. ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಅಂದ್ರೆ ರಾಶಿ ಮತ್ತು ನವನಾಯಕರು, ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು, ಆಗು ಹೋಗುಗಳಂತಕ್ಕಂಥದ್ದು, ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದು. ಇನ್ನು ಗುರು ಇರ್ತಕ್ಕಂಥದ್ದು, ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ. ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ, ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ. ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ. ಹಾಗಿದ್ದಾಗ ಅಧಿಕಾರ ನಾಶ ಆಗ್ತಕ್ಕಂಥದ್ದು, ಸ್ಥಾನ ಚಲನೆ ಆಗ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ, ರುದ್ರದೇವರ ಆರಾಧನೆ ಮಾಡತಕ್ಕಂಥದ್ದು, ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡತಕ್ಕಂಥದ್ದು. ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ, ಸಣ್ಣದಾದಂಥದ್ದು ಒಂದಾದ್ರೂ ಸರಿಯೇ. ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ, ಅದನ್ನೇ ನಾವು ಪಾಲನೆ ಮಾಡಬೇಕು.
ಇನ್ನು ಶುಕ್ರನಿಂದ ಆಗುವಂತಹದ್ದು, ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ. ಗಂಡ ಹೆಂಡತಿರ ಮಧ್ಯದಲ್ಲಿ ಬರ್ತಕ್ಕಂತಹದ್ದು, ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ. ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ, ಅಸಮಾಧಾನ, ತೊಂದರೆ, ತಾಪತ್ರೆಗಳು ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ಬೇಕು. ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇಬ್ಬರಿಗೂ ಇದೆ. ಗಂಡನಿಂದ ಹೆಂಡತಿಗಿರ್ಬೋದು, ಹೆಂಡತಿಗಿಂದ ಗಂಡನಿಗಿರ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು? ಬೆಳ್ಳಿ ಪಾತ್ರೆ ಅಥವಾ ಬಿಳಿ ಬಣ್ಣದ ಹಸು, ಬೆಳ್ಳಿ ಪಾತ್ರೆ, ಬಿಳಿ ಬಣ್ಣದ ಹಸು, ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು, ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹದ್ದೇನಿದೆ, ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು, ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. ನೋಡಿ, ಕಬ್ಬಿಣ ಅಥವಾ ಎಳ್ಳು, ಇಲ್ಲಿ ಕಬ್ಬಿಣದ ಬಾಂಡ್ಲೆ ಅಥವಾ ಬಾಂಡ್ಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನ್ನಿಧ್ಯ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು. ಅಂದ್ರೆ ಇಲ್ಲಿ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಎಳ್ಳು ಮತ್ತು ಕಬ್ಬಿಣ. ಆ ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ. ಹೀಗಿರುತ್ತೆ. ಇಂತಹದ್ದೊಂದು ಅನುಷ್ಠಾನವನ್ನ ಮಾಡ್ಕೋಬೇಕು. ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು, ಇಲ್ಲಿ ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಪಿತಾಮಹರಿಗೆ ಪೀಡೆ ಅಂತ ಇದೆ. ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ, ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗೃಹದಲ್ಲಿ ಯಾರು ಹಿರಿಯಿರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತೆ. ಅದಕ್ಕೆ ಶಾಂತಿ ಏನ್ ಹೇಳ್ತಾರೆ? ಸುವರ್ಣದಾನ ಅಂತ ಹೇಳಿದ್ದಾರೆ, ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ, ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ. ದುರ್ಗಾ ಜಪನ, ದುರ್ಗಾದೇವಿಯ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು, ಇದು ಬಹಳಷ್ಟು ಶ್ರೇಯಸ್ಸಾಗತ್ತೆ. ಇದನ್ನು ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ. ಇನ್ನ ಕೇತುವಿನಿಂದ ಉಂಟಾಗ್ತಕ್ಕಂಥದ್ದು, ಕೇತುವಿನಿಂದ ಉಂಟಾಗುವಂತಹದ್ದು ವಿಷಜಂತುಗಳು ಹುಟ್ಟುವಂತಹದ್ದು, ವಿಷಜಂತುಗಳ ಭಯ, ಹಾವುಗಳಾಗ್ಲಿ, ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ, ಇದರ ಭಯ ಶುರುವಾಗುತ್ತೆ. ಹಾಗೆ ಕುಗ್ರಾಮಾವಾಸ್ಯೆ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡತಕ್ಕಂಥದ್ದು. ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಮೃತ್ಯುಂಜಯ ಜಪ ಮಾಡತಕ್ಕಂಥದ್ದು. ಯಾವ ಕಾಲದಲ್ಲಿ ಆದ್ರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ, ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗ್ಲೇ ಅದರ ಅನುಷ್ಠಾನಗಳನ್ನ, ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ, ಜಪ, ದಾನ, ಶಾಂತಿ, ಒಂದಿಷ್ಟು ಅನ್ನದಾನ, ಇದು ಬಹಳ ಶ್ರೇಯಸ್ಸನ್ನ ಕೊಡ್ತಕ್ಕಂಥದ್ದು. ಮೇಷರಾಶಿ, ಮೇಷಲಗ್ನ, ಇಲ್ಲಿ ನಾನು ಮೇಷರಾಶಿ ಮತ್ತು ಮೇಷಲಗ್ನ ಅಂತ ಹೇಳ್ತೇನೆ. ಅಂದ್ರೆ ಆ ಲಗ್ನಕ್ಕೆ ಸಂಬಂಧಪಟ್ಟವರು ಈಗ ನಾನು ಹೇಳುವಂತ ಈ ವರ್ಷ ಫಲದಲ್ಲಿ ಇದು ಸಂಪೂರ್ಣವಾಗಿ ಮೇಷ ಲಗ್ನ ಬರೋದಿಲ್ಲ, ಮೇಷರಾಶಿ ಅಷ್ಟೇ ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ, ಅಂದ್ರೆ ಆ ಯಾವ್ಯಾವ ನಕ್ಷತ್ರ, ಎಷ್ಟು ನಕ್ಷತ್ರ ಸೇರಿದ್ರೆ ಒಂದು ರಾಶಿ ಆಗುತ್ತೆ ಎಂಬತಕ್ಕಂಥ ಸವಿಸ್ತಾರವಾದಂತಹ ವಿವರವನ್ನು ನಾನು ಕೊಡೋದ್ರಿಂದ ಇಲ್ಲಿ ನಿಮಗೆ ಬರೀ ಮೇಷರಾಶಿ ಮಾತ್ರ, ಲಗ್ನಕ್ಕೆ ಸಂಬಂಧಪಟ್ಟದ್ದಲ್ಲ. ಹಾಗಾಗಿ ಮೇಷರಾಶಿಗೆ ಆಗಬೇಕಾದ್ರೆ ಅಶ್ವಿನಿ, ಭರಣಿ, ಕೃತಿಕ, ಅಶ್ವಿನಿ 4, ಭರಣಿ 4, ಕೃತಿಕ 1. ಒಂದು ನಕ್ಷತ್ರಕ್ಕೆ 4 ಪಾದ, ಒಂದು ನಕ್ಷತ್ರಕ್ಕೆ 4 ಪಾದ, 4, 4, 8 ಮತ್ತು ಕೃತಿಕ 1 ಪಾದ ಸೇರಿದ್ರೆ ಅದು 9 ಆಗತ್ತೆ. 9ಕ್ಕೆ ಸೇರಿ ಒಂದು ರಾಶಿ ಆಗತ್ತೆ. ಅಂದ್ರೆ ನಕ್ಷತ್ರಕ್ಕೆ 4 ಪಾದ, ರಾಶಿ ತೆಗೆದುಕೊಂಡ್ರೆ 9 ಬರ್ತಕ್ಕಂಥ ಆ 4, 4 ಅಶ್ವಿನಿ 4, ಭರಣಿ 4, ಕೃತಿಕ 1 ಅದೆಲ್ಲವೂ ಸೇರಿಸಿದ್ರೆ 9 ಮನೆ ಆಯ್ತು. ಆ 9 ಮನೆಗೆ ಒಂದು ರಾಶಿ ಸೇರ್ಕೊಳ್ಳುತ್ತೆ. ಹಾಗಾಗಿ 27 ನಕ್ಷತ್ರವನ್ನ ಇಲ್ಲಿ ನಾವು ಡಿವೈಡ್ ಮಾಡೋದಾದ್ರೆ ಈ 9 ಇರ್ತಕ್ಕಂತಹದ್ದು ಈ ಇರ್ತಕ್ಕಂಥ 12 ಮನೆಗಳಿಗೆ ಈ ಭಾಗಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಅಶ್ವಿನಿ 4, ಭರಣಿ 4, ಕೃತಿಕ 1 ಇದು ಮೇಷರಾಶಿ ಆಗುತ್ತೆ. ಶುಭವಾರ ಅಂತಕ್ಕಂತಹದ್ದು ಭಾನುವಾರ, ಮಂಗಳವಾರ, ಗುರುವಾರ, ಇದು ಅವರಿಗೆ ಶುಭವನ್ನು ತರತಕ್ಕಂತಹದ್ದು. ಇನ್ನು ಶುಭ ದಿಕ್ಕು ದಕ್ಷಿಣ ದಿಕ್ಕು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಂಖ್ಯೆ 1, 2, 3, 9 ಬರ್ಕೊಳ್ಳೋರಿದ್ರೆ ಬರ್ಕೊಳ್ಳಿ. 1, 2, 3, 9. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಪರಾಗ. ಶುಭ ದಿನಾಂಕ ಅಂದ್ರೆ ಇಲ್ಲಿ ಏನು ಕೆಲಸ ಮಾಡಬೇಕು ಎಂಬತಕ್ಕಂಥದ್ದು. ಶುಭ ಸಂಖ್ಯೆ ಬೇರೆ, ಶುಭ ದಿನಾಂಕ ಬೇರೆ. ದಿನಾಂಕ ಯಾವತ್ತು ಹೊರಟ್ರೆ ಅನುಕೂಲ ಅಂತಕ್ಕಂಥದ್ದಕ್ಕೆ 1, 10, 17 ಇದು ಬಹಳ ವಿಶೇಷವಾಗಿರುತ್ತೆ. ಇನ್ನು ಶುಭ ವರ್ಣ ಕೆಂಪು ಮತ್ತು ಹಳದಿ, ಕೇಸರಿ. ಕೆಂಪು, ಹಳದಿ, ಕೇಸರಿ. ಇಲ್ಲಿ ಲಾಭ ನಷ್ಟಗಳೆಂಬತಕ್ಕಂಥದ್ದು ಅಧಿಕವಾಗಿ ಹೋಗುತ್ತೆ ಮತ್ತು ಆರೋಗ್ಯ ಸಹಿತ ಅಷ್ಟು ಸುಧಾರಣೆ ಆಗ್ತಕ್ಕಂಥದ್ದಲ್ಲ. ಮನಸ್ಸಿನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀಳ್ತಾ ಇರುತ್ತೆ. ಇದರ ಮಧ್ಯದಲ್ಲಿ ಶನಿ ಬೇರೆ ಓಡಾಡುತ್ತೆ. ಇಲ್ಲಿ ಶನಿ ಮತ್ತು ರಾಹು ಇರ್ತಕ್ಕಂಥದ್ದು, ಅಂದ್ರೆ ಶನಿ ಮತ್ತು ಗುರು ಇರ್ತಕ್ಕಂಥದ್ದು. ಸಾಮಾನ್ಯಕ್ಕೆ ವರ್ಷ ಫಲದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗುರು ಮತ್ತು ಶನಿ. ಗುರು ಸಂಚಾರ ಮಾಡುವಾಗ ಹೇಗಿರುತ್ತೆ, ಶನಿ ಸಂಚಾರ ಮಾಡುವಾಗ ಹೇಗಿರುತ್ತೆ ಅನ್ನೋದನ್ನ. ಇನ್ನು ಪ್ರತಿನಿತ್ಯದ ರಾಶಿ ಫಲದಲ್ಲಿ ನಾವು ಹೇಳುವ ಕ್ರಮ ಆದಿತ್ಯಾದಿ ನವಗ್ರಹಗಳನ್ನು ಆಲೋಚನೆ ಮಾಡಿ
ಯಾವ್ಯಾವ ಗ್ರಹಗಳ ದೃಷ್ಟಿಕೋನ ಏನು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಹೇಳುವಂಥದ್ದು ಅದು ಪ್ರತಿನಿತ್ಯದ ಕಾಯಕ. ಆದ್ರೆ ಇದು ವರ್ಷಫಲ ಆದ್ರಿಂದ ಇಲ್ಲಿ ಗುರು ಸಂಚಾರ ಮಾಡುವಾಗ ಏನೆಲ್ಲ ಲಾಭ ನಷ್ಟಗಳಿರುತ್ತೆ ಅದಕ್ಕೊಂದಿಷ್ಟು ಪರಿಹಾರವಾಗುತ್ತೆ. ಸಂಚಾರ ಮಾಡುವಂತಹ ಕಾಲದಲ್ಲಿ ಒಂದಷ್ಟು ಮಟ್ಟಿಗೆ ಶುಭನೂ ತೋರಿಸುತ್ತೆ, ಅಶುಭನೂ ತೋರಿಸುತ್ತೆ. ಶುಭ ಮತ್ತು ಅಶುಭದ ಮಧ್ಯದಲ್ಲಿ ಪ್ರಥಮ 6 ತಿಂಗಳು ದಾಟ್ಕೊಳ್ಳುತ್ತೆ. ಅದಾದ್ಮೇಲೆ ಶನಿ ಬರುತ್ತಿಲ್ಲಿ. ಶನಿನೂ ಸಹಿತ ಪ್ರಾರಂಭದಲ್ಲೂ ತೊಂದರೆ ಇರ್ಬೋದು, ಅಂತ್ಯದಲ್ಲೂ ತೊಂದರೆ ಆಗ್ಬೋದು. ಆದ್ರೆ ಲಾಭ ನಷ್ಟಗಳು ಏನೇ ಇದ್ರೂ ಸಮಸ್ಯೆಗಳ ಕಡೆ ಸ್ವಲ್ಪ ಮುಖ ಮಾಡಬೇಕಾಗತ್ತೆ. ಸಮಸ್ಯೆಗಳ ಕಡೆ ಮುಖ ಮಾಡಿದ್ರೂ ಅದ್ರ ಹಿಂದೆ ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ ಜೊತೆಗೆ ರಾಹು ಕೇತುಗಳಿರ್ತಕ್ಕಂಥ ಆಸ್ಥಾನದಿಂದ ಒಂದಷ್ಟು ಬೆಳಕಿದೆ, ಒಂದಷ್ಟು ನೆಮ್ಮದಿ ಇದೆ. ಆದ್ರೆ ನೆಮ್ಮದಿ ಇದ್ರೂ ಸಹಿತ ಇರ್ತಕ್ಕಂಥ ನೆಮ್ಮದಿಯನ್ನು ನಿಮ್ಮ ಮನಸ್ಸಲ್ಲಿ ನೀವೇ ಒಂದಷ್ಟು ಚಂಚಲತೆಗೊಳಿಸ್ಕೊಳ್ತೀರಿ. ಭಗವಂತ ಕೊಟ್ಟಾಗ ಹೇಗಿರಬೇಕು, ಕೊಟ್ಟಾಗ ಅದನ್ನ ಹೇಗೆ ಸ್ವೀಕರಿಸಬೇಕು, ಜೊತೆಗೆ ಲಾಭ ನಷ್ಟಗಳ ಬಗ್ಗೆ ನಿಮ್ಮ ರಾಶಿ ಫಲದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಕೆಲವೊಮ್ಮೆ ದುಡುಕಿ ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ಇರುತ್ತೆ. ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ದುಡುಕಿ ತೀರ್ಮಾನ ತಗೊಳ್ಳಬಾರದು. ಏನೇ ಆದ್ರೂ ಅನುಭವಸ್ಥರ ಮಾತು ಬೇಕು. ಅನುಭವಸ್ಥರನ್ನ ಜೊತೆಲಿಟ್ಕೊಂಡ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗತ್ತೆ. ಹಾಗಾಗಿ ಮೇಷರಾಶಿ ಮೇಷಲಗ್ನ ತಾವು ಎಚ್ಚರಿಕೆಯಿಂದ ಇರಿ. ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ನಿಮ್ಮ ಜನ್ಮದಾತರಾದಂತಹ ತಂದೆ ತಾಯಿ ಪ್ರತಿನಿತ್ಯ ಬೆಳಿಗ್ಗೆದ್ದು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಟ್ರೆ, ಅಕಸ್ಮಾತ್ ನಾನು ಹೊರಗಡೆ ಇದ್ದೇನೆ, ಎಲ್ಲೋ ಉದ್ಯೋಗದಲ್ಲಿದ್ದೇನೆ, ನನ್ನ ಜೀವನೋಪಾಯಕ್ಕಾಗಿ ಮತ್ತೊಂದು ಕಡೆ ಇದ್ದೀನಿ ಅಂದಾಗ ಮನಸ್ಸಲ್ಲೊಂದು ಪ್ರಾರ್ಥನೆ ಮಾಡಿ ತಂದೆ ತಾಯಿನ. ಅವ್ರಿಗಿನ ದೊಡ್ಡವರು ಮತ್ತೊಬ್ಬರಲ್ಲ ಮೇಷರಾಶಿಯವರಿಗೆ. ಅದ್ರ ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ನಾಗದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತನ್ನ ಕಾಣ್ತೀರಿ. ಅದರ ಮಧ್ಯದಲ್ಲಿ ಸಾಧ್ಯವಾದರೆ 9 ಶನಿವಾರ ಶನೇಶ್ಚರ ಮಂತ್ರವನ್ನ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನ ತಾವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹೇಳೋದಾದ್ರೆ ಆದಷ್ಟು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಯಾರಾದ್ರೂ ಏನೇ ವಿಚಾರಗಳನ್ನ ಹೇಳಿದ್ರು ಅದನ್ನು ಸ್ವಾಗತಿಸ್ತಕ್ಕಂಥದ್ದು, ತಪ್ಪದೀರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಆದ್ರೆ ಒಂದು ಆಲೋಚನೆ ಮಾಡಬೇಕಾದ ವಿಚಾರ ಮೇಷರಾಶಿಯವರು ವ್ಯಾಜ್ಯಕ್ಕೆ ಗಲಾಟೆ ಕದನಗಳಿಗೆ ನಿಂತುಕೊಳ್ಬಾರದು. ಎಲ್ಲೇ ಆಗಲಿ 4 ಜನ ಸ್ನೇಹಿತರ ಮಧ್ಯದಲ್ಲಿ ಏನೋ ಸ್ವಲ್ಪ ವ್ಯಾಜ್ಯ ನಡೀತಿದೆ, ಅಲ್ಲೂ ಸ್ವಲ್ಪ ಘರ್ಷಣೆ ಆಗುತ್ತೆ ಅಂದ್ರೆ ಸೈಲೆಂಟ್ ಆಗಿ ಆ ಜಾಗವನ್ನ ಬಿಟ್ಟು ಕದಲಿದ್ರೆ ಬುದ್ಧಿವಂತರಾಗ್ತೀರಿ. ಇಲ್ಲ ಅಂದ್ರೆ ಸಮಸ್ಯೆಗೆ ನೀವು ಸಿಲುಕೊಳ್ತೀರಿ. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಜಕ್ಕೂ ಹೇಳಬೇಕಂದ್ರೆ ಸಾತ್ವಿಕವಾದಂತಹ ಗುಣ ಇದೆ, ಬುದ್ಧಿ ಚೈತನ್ಯ ಚೆನ್ನಾಗಿದೆ, ನಾನು ನಂದು ಎಂಬತಕ್ಕಂಥದ್ದು ದೂರ ಇದೆ, ನಿಮ್ಮಲ್ಲಿ ಎಲ್ಲವೂ ಚೆನ್ನಾಗಿರ್ತಕ್ಕಂಥದ್ದೇ. ಆದರೆ ರಾಶಿಯಲ್ಲಿ ಕುಜ ಆಸ್ಥಾನ ಅಷ್ಟು ಸಮಂಜಸಕರವಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣುವಂತ ಪರಿಸ್ಥಿತಿ ಮೇಷರಾಶಿಯಲ್ಲಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಕಾಳಜಿ ಬೇಕು. ಹಾಗೆ ಎಲ್ಲಿ ನೀವು ನಮ್ರತೆಯಿಂದ ನಡೆದು ಒಂದು ಮನಸ್ಥಿತಿಯಿಂದ ನೀವು 4 ಜನನ ನಗಿಸಿ ನಿಮ್ಮಲ್ಲೂ ನಗುಮುಖ ಕಂಡ್ರೆ ಮಾತ್ರ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಯೋಚನೆ ಮಾಡೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಹಾಗಂತ ಭಯಪಡಬೇಕಾದಿಲ್ಲ. ಭಗವಂತ ಆ ಕ್ಷಣಕ್ಕೆ ಏನು ಕೊಡಬೇಕೋ ಅದು ನಿಮಗೆ ಕೊಟ್ಟೇ ಕೊಡ್ತಾರೆ. ಆದರೂ ಮೇಷರಾಶಿಯವರು ಬಹಳಷ್ಟು ಆನಂದವಾಗಿರಬಹುದು, ಒಳ್ಳೆ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು. ಆದರೆ ಪ್ರಾರಂಭಿಕ ಹಂತದಲ್ಲಿ ತಾವು ಏನು ಜೋಶಲ್ಲಿರ್ತೀರೋ, ಯಾವ ಕೆಲಸವನ್ನು ಮಾಡಿ ಕಾರ್ಯಸಿದ್ಧಿ ಮಾಡ್ಕೋಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯನ್ನ ನೀವು ಗಮನಿಸ್ತಿದ್ದೀರೋ, ಹಾಗೆ ಒಂದಷ್ಟು ಸಿಹಿಯನ್ನು ತಿಂದು ನಿಮ್ಮ ವರ್ಷಪೂರ್ತಿ ನಾವು ಸಿಹಿಯಾಗಿ ಇರೋಣ ಅಂತ ಏನು ಚಿಂತನೆ ಮಾಡ್ತಿದ್ದೀರೋ ಖಂಡಿತ ಯಶಸ್ಸಿನ ಫಲವೇ ಇದೆ. ಆದರೆ ನಿಮ್ಮ ಒಳಗೆ ನಿಮಗೆ ಗೊತ್ತಿಲ್ಲದಂಥ ರೀತಿ ಒಂದಿಷ್ಟು ಕನ್ಫ್ಯೂಷನ್ಸ್ ತುಂಬಾ ಆಗ್ತಾ ಇದೆ. ನಿಮಗೆ ಮತ್ತೊಬ್ಬರು ಸಹಾಯ ಮಾಡಲಿಕ್ಕೆ ಮುಂದೆ ಬಂದರೂ ನೀವು ನೋಡುವ ದೃಷ್ಟಿ, ನಿಮ್ಮ ಮನಸ್ಸು, ನಿಮ್ಮ ಚಿಂತನೆ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾಳ್ಮೆಯಿಂದ ವರ್ತನೆ ಮಾಡಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲವೂ ನನಗೆ ಗೊತ್ತು ಅಂತ ತಾವು ಬೀಗೋದು ಬೇಡ. ಯಾಕೆ ನಾನು ಈ ಮಾತು ಹೇಳ್ತಿದ್ದೇನೆ ಅಂದರೆ, ಯಾವುದೇ ಎಷ್ಟೇ ವಿಚಾರಗಳು ಯಾರಿಗೇ ಆಗಲಿ, ಮೇಷ ಮಾತ್ರ ಅಲ್ಲ, ಮೇಷದಿಂದ ಮೀನದವರೆಗೂ ಪ್ರತಿಯೊಂದು ರಾಶಿಗಳವರು ಸಿದ್ಧ ತಾವು ಜ್ಞಾನವಂತರಾಗಿ, ಸಂಪೂರ್ಣ ಜ್ಞಾನವಂತರಾಗಿರಿ. ಇನ್ನೂ ಕಲಿಯೋದಿದೆ, ಕಲಿತಷ್ಟು ಕಲಿಬೇಕಾಗಿದ್ದಿದೆ. ನಾವು ಇಷ್ಟೇ ಪ್ರಪಂಚ ಅಂತ ಮುಗಿಯೋಕ್ಕಾಗುವುದೇ ಇಲ್ಲ. ಒಬ್ಬ ಸಣ್ಣ ಬಡ ವ್ಯಕ್ತಿ ಹತ್ರ ಅಥವಾ ಒಬ್ಬ ಸಣ್ಣ ವ್ಯಕ್ತಿ ಹತ್ರನೂ ನಾವು ಕಲಿಬೇಕಾದಂಥದ್ದಿದೆ. ಒಂದು ಹುಲ್ಲಿನ ಕಡ್ಡಿ ಇಲ್ಲ ಅಂದ್ರೆ ನಮ್ಮ ಕೈ ಕೆಲಸ ಆಗಲ್ಲ. ಹಾಗಾಗಿ ಮೇಷರಾಶಿಯವರು ಅದ್ಭುತವಾದ ಚಿಂತನೆಯಲ್ಲಿ ನಡೆದ್ರೆ ಎಲ್ಲಾ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಏನ್ ಮಾಡಬೇಕಾದ್ರೂ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಈ ಬೇಕು ಬೇಡಗಳನ್ನ, ಸರಿ ತಪ್ಪುಗಳನ್ನ ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಹಾಗೆ ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿರುವ ನೀವು ಯಾವ ಕೆಲಸ ಮಾಡಿದ್ರೆ ಏನೆಲ್ಲ ಲಾಭ ನಷ್ಟ ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕು. ನೀವು ತೆಗೆದುಕೊಳ್ಳುವಂತಹ ನಿಲುವು ನಿರ್ಧಾರ ನಿಮ್ಮೊಬ್ಬರದೇ ಆಗಿರಬಾರದು,
ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಅನುಭವಸ್ಥರು ಅಥವಾ ನಿಮ್ಮ ಮನೆಯಲ್ಲಿರುವ ಹಿರಿಯರು ಅಥವಾ ನಿಮ್ಮ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಅವರ ಮಾತನ್ನ ಆಲಿಸಿ. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂತ ಅದೃಷ್ಟ ನಿಮ್ಮದಾಗತ್ತೆ. ಅದಕ್ಕಾಗಿ ಒಂದಷ್ಟು ಸರಿಯಾದ ಸನ್ಮಾರ್ಗದತ್ತ ಇದ್ದು ಯೋಚನೆಯನ್ನ ಮಾಡಬೇಕಾಗತ್ತೆ. ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾಗಿರುವ ನಿಮಗೆ ಒಳ್ಳೆ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಅದೃಷ್ಟ ಗಣಪತಿಯ ಅನುಗ್ರಹದಿಂದ ಇದೆ. ಅದಕ್ಕಾಗಿ 21 ಗರಿಕೆಯನ್ನು ತಂದು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಗಣಪತಿಯ ಮಹಾಮಂತ್ರವನ್ನು ಹೇಳಿ ಗಣಪತಿಯ ಪಾದದ ಮೇಲೆ ಇಟ್ಟು ನಡೆದರೆ ಇನ್ನಷ್ಟು ಅದ್ಭುತವಾದ ಫಲ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಿ. ವೃಷಭ ರಾಶಿಯವರ ಫಲಾಫಲಗಳಲ್ಲಿ ಗುರು ಇರ್ತಕ್ಕಂತಹದ್ದು ಮಿಥುನ, ಕರ್ಕಾಟಕ ರಾಶಿಗಳಲ್ಲೂ ಸಹಿತ ಗುರು ಸಂಚಾರ ಮಾಡುವಾಗ ಲಾಭ ನಷ್ಟಗಳಲ್ಲೇ ಇದೆ. ಒಂದಷ್ಟು ಕಾಲ ಮಾತ್ರ ನೆಮ್ಮದಿ ಕಾಣ್ತೀರಿ, ಮತ್ತಷ್ಟು ಸಮಸ್ಯೆ ಕಾಣ್ತೀರಿ. ಆರೋಗ್ಯದಲ್ಲಿ ಏರುಪೇರು ಇದೆ, ಮನಸ್ಸಿಗೆ ಅಸಮಾಧಾನ ಇದೆ. ಮಾಡುವಂತ ಕೆಲಸ ಲಾಭ ಅಂತ ನೀವು ಮುನ್ನಡೆದ್ರೆ ಎಲ್ಲೋ ಒಂದು ಕಡೆ ಕೈ ಕಾಲ್ಜಾರಿ ಬೀಳ್ತಕ್ಕಂಥದ್ದಿದೆ. ಇನ್ನು ಇಲ್ಲಿಂದ ಆಚೆಗೆ ಶನಿ ಇರ್ತಕ್ಕಂಥ ಆಸ್ಥಾನ ನೋಡಿದ್ರೆ ಅಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಪೂರ್ಣವಾಗಿ ಮಂದಗತಿಯಲ್ಲಿ ಆಗ್ತಾ ಇರುತ್ತೆ. ಅಂದ್ರೆ ಹಾಕುವ ಪ್ರತಿ ಹೆಜ್ಜೆಯು ಸಹಿತ ಚುರುಕಾಗಿ ಪರವಾಗಿಲ್ಲಪ್ಪ ಅನ್ಕೊಂಡ್ರೆ ಅಲ್ಲಿ ಕಾಲ್ಜಾರಿ ಬೀಳ್ತೀರಿ. ಯಾರಾದ್ರೂ ನಂಬಿದ್ರೆ ಜೊತೆಲಿರ್ತಕ್ಕಂಥವ್ರು ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಅಸಮಾಧಾನ ಎಂಬತಕ್ಕಂಥದ್ದು ಆಗಿಂದಾಗ್ಲೇ ಮೇಲಿಂದ ಮೇಲೆ ಕಾಣೋದ್ರಿಂದ ಈ ಸನ್ನಿವೇಶದಲ್ಲಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಗುರು ಶನೇಶ್ವರರ ಆರಾಧನೆ ನಡೆಸ್ತಕ್ಕಂಥದ್ದು, ಆದಷ್ಟು ಒಂದು ನಕ್ಷತ್ರ ಶಾಂತಿ ನಡೆಸುವಂಥದ್ದು ಇದು ಬಹಳ ಉತ್ತಮವೇ ಸರಿ. ಹೀಗೆ ನಡೆಸೋದ್ರಿಂದ ಈ ವರ್ಷ ಫಲದಲ್ಲಿ ಗುರು ಮತ್ತು ಶನಿಯನ್ನ ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ದುರ್ಗಾ ಪ್ರಾರ್ಥನೆ ಅಥವಾ ದೇವಿಯ ಆರಾಧನೆಯೊಂದಿಗೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಎಲ್ಲವನ್ನೂ ಕೊಡ್ತಾನೆ, ಬೇಕು ಬೇಡ ಎಲ್ಲವೂ ನಮ್ಮೊಂದಿಗಿದೆ. ಆದರೆ ಸರಿಯಾದ ಜ್ಞಾನ ನಮಗಿದ್ರೂ ಕೆಲವೊಮ್ಮೆ ಅಜ್ಞಾನದಿಂದ ನಡೀತೀವಿ. ಆ ಅಜ್ಞಾನದಿಂದ ನಡೆಯುವಂತಹ ಮನಸ್ಸಾಗುವಂತಹ ಪರಿಸ್ಥಿತಿ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಹಾಗೆ ಸಾಧ್ಯವಾದಷ್ಟು ಏನಾದ್ರು ಒಂದು ಸಂಕಲ್ಪವನ್ನು ಮಾಡಿದ್ರೆ ಅದು ದೃಢ ಸಂಕಲ್ಪವಾಗಿ ಇಟ್ಕೊಳ್ಬೇಕು. ಹಾಗೆ ಯೋಚನೆ ಮಾಡೋದಾದ್ರೆ ವೃಷಭ ರಾಶಿಯವರಿಗೆ ಶುಕ್ರ ಚೆನ್ನಾಗಿದ್ದಾನೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಮ್ಮ ಉಡುಗೆ ತೊಡುಗೆ, ತಾವು ಹಾಕುವ ಹೆಜ್ಜೆ ಎಲ್ಲವೂ ವಿಶೇಷವೇ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದ್ರೆ ವರ್ಷಫಲ ನಿಮಗೆ ಅದೃಷ್ಟವನ್ನೇ ತರ್ತಾ ಇದೆ. ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ್ವಲ್ಪ ತೊಂದರೆ ಆಗಬಹುದು. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಬಹಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಗ್ರಾಮ ದೇವತೆಯನ್ನ ಆರಾಧನೆ ಮಾಡಿ, ಸಣ್ಣ ಮಕ್ಕಳಿಗೆ ಒಂದಿಷ್ಟು ದಾನ ಧರ್ಮ ಮಾಡಿ, ಸಾಧ್ಯವಾದ್ರೆ ಸುಂದರವಾದಂತಹ ಪ್ರಕೃತಿಗೆ ಮತ್ತಷ್ಟು ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನ ಮಾಡಿ. ಪ್ರಕೃತಿಗೆ ಸೇವೆ ಅಂದ್ರೆ ನೀರುಳಿಸ್ತಕ್ಕಂಥದ್ದು ಅಥವಾ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಅದಕ್ಕೊಂದಿಷ್ಟು ಆಹಾರವನ್ನ ಕೊಟ್ರೆ ಪ್ರಕೃತಿ ಯಾವತ್ತೂ ನಮ್ಮ ಜೊತೆ ಇರುತ್ತೆ. ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರು, ಇಲ್ಲಿ ಆರೋಗ್ಯ ಕೆಡಿಸ್ಕೊಂಡು ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರು, ಕೆಲವಷ್ಟು ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವ್ರು, ಕೆಲವಷ್ಟು ಜನ ನ್ಯಾಯಾಂಗ ಬಂಧದಲ್ಲಿರ್ತಕ್ಕಂಥವ್ರಿಗೂ ಪ್ರಾರಂಭ ಈ ದಿನಗಳಲ್ಲಿ ಅವರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮತ್ತು ಇರ್ತಕ್ಕಂಥ ಸಂಕಷ್ಟದಿಂದ ದೂರ ಆಗ್ತೀರಿ. ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಬಹಳ ಜೋಪಾನವಾಗಿದೆ. ಹೆಣ್ಣು ಮಕ್ಕಳು ಸ್ವಲ್ಪ ಜೋರು ಮಾತಾಡಿದ್ರೆ ಅದು ಸಮಸ್ಯೆ ಬೇರೆ ಆಗುತ್ತೆ. ಆದಷ್ಟು ನಿಮ್ಮ ಮಾತಿಗೊಂದು ಕಡಿವಾಣ ಹಾಕಿ ಒಂದು ಒಳ್ಳೆ ಮನಸ್ಸಿನಿಂದ ಶಾಂತಿ ನೆಮ್ಮದಿಯುತವಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಸಾಕಷ್ಟು ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಏನೇ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸಮಾಧಾನವಾಗಿದ್ರೆ ಎಲ್ಲಾ ಫಲಗಳು ಸಿದ್ಧಿ ಆಗುತ್ತೆ. ಆದ್ರೂ ಗ್ರಹಸ್ಥಿತಿಗಳು ವೃಷಭ ರಾಶಿಯವರಿಗೆ ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ತೊಂದರೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ, ಬಹಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳು ಸರಿಯಾದ ಮಾರ್ಗದಲ್ಲಿದ್ದರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ವೃತ್ತಿ ಧರ್ಮದಲ್ಲಿ ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳ ಬಗ್ಗೆ ಆಲೋಚನೆ ಮಾಡಬಹುದು. ಮಿಥುನ ರಾಶಿಯವರಿಗೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತ ಅದೃಷ್ಟ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ನೀವು ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಅದರ ಜೊತೆಗೆ ಒಂದಷ್ಟು ಬೆಲ್ಲ, ಸ್ವಲ್ಪ ಗೋಧಿ, ಕಡಲೆಕಾಳು, ಬೆಲ್ಲ, ಗೋಧಿ ಈ 3 ಪದಾರ್ಥವನ್ನ ನಿಮ್ಮ ಶಕ್ತಿಯಾನುಸಾರ ತೆಗೆದುಕೊಂಡು ಯಾವ್ದಾದ್ರು ಗುರು ಸಾನ್ನಿಧ್ಯಕ್ಕೋ, ಶಿವ ಸಾನ್ನಿಧ್ಯಕ್ಕೋ ಅಥವಾ ಯಾರನ್ನ ಕಡುಬಡವರಿಗೋ, ನೋಡಿ ದೇವಸ್ಥಾನ ದೇವರಿಗೆ ಮಠಮನ್ಯಗಳಿಗೆ ಕೊಡಬೇಕು ಅಂತಲ್ಲ, ಕಡು ಬಡತನದಲ್ಲಿರ್ತಾರಲ್ಲ, ನಿರ್ಗತಿಕರಿರ್ತಾರಲ್ಲ, ಆ ಹೊತ್ತಿನ ಊಟಕ್ಕೂ ಕಷ್ಟಪಡ್ತಾರಲ್ಲ, ಅಂತಹವ್ರು ಕೊಟ್ಟು ಕೈ ಮುಗಿದ್ರು ಸಾಕ್ಷಾತ್ ಭಗವಂತನಿಗೆ ಕೊಟ್ಟಷ್ಟು ಸಮಾಧಾನ. ದೇವರು ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ. ಹಾಗಾಗಿ ನೀವು ಆಲೋಚನೆ ಮಾಡುವಂತ ರೀತಿ ಚೆನ್ನಾಗಿರಬೇಕು. ಅಷ್ಟೇ ನೀವು ಒಳ್ಳೆ ಮನಸ್ಸಿಂದ ತೀರ್ಮಾನ ಮಾಡಿ ಅದ್ಭುತವಾದಂತ ಕಾರ್ಯಕ ಸಿದ್ಧಿ ಆಗುತ್ತೆ. ಮಿಥುನ ರಾಶಿಯವರ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ, ಆದ್ರೆ ಸಮಾಧಾನ ಬೇಕಾಗಿದೆ. ಯಾಕೆಂದ್ರೆ ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಗುರು ಬಂದಾಗ
ಪ್ರಾರಂಭಿಕ ಹಂತದಲ್ಲಿ ಏನೋ ಬಹಳಷ್ಟು ಅದ್ಭುತವಾಗಿರುತ್ತೆ. ಆದ್ರೆ ಮನಸ್ಸಲ್ಲಿ ಮಾತ್ರ ಒಂದು ಹಿಡಿತದಲ್ಲಿ ಇಟ್ಕೊಳ್ಬೇಕು, ಸಮಾಧಾನದಲ್ಲಿರ್ಬೇಕು. ಯಾರಾದ್ರೂ ಏನಾದ್ರು ವಿಚಾರ ಮುಟ್ಟಿಸಿದ್ರೆ ಆ ವಿಚಾರವನ್ನ ಸ್ವಾಗತಿಸಬೇಕು. ಇಲ್ಲಿ ನಾನು ನಂದು ಅಂತನೋ ಮದಮಾತ್ಸರ್ಯದಿಂದ ನಡ್ಕೊಳ್ಳೋದು ಮಾಡಿದ್ರೆ, ಅಥವಾ ಧರ್ಮ ವಿರೋಧಿಯಾಗಿ ಕೆಲಸಗಳನ್ನ ನಡೆಸಿದ್ರೆ, ಧರ್ಮ ಮಾರ್ಗವನ್ನ ಬಿಟ್ಟು ಅನ್ಯ ಮಾರ್ಗದಲ್ಲಿ ತುಳಿದ್ರೆ ಅಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂತಹದ್ದು ಒಂದಷ್ಟು ಕಾಲು ನೋವು, ಸೊಂಟ ನೋವು, ಮೈಕೈ ನೋವು, ಅಥವಾ ಯಾವುದೇ ಒಂದು ಆರೋಗ್ಯ ಕಡೆ ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು. ಅದರ ಹಣಕಾಸಿನಲ್ಲಿ ಮಾತ್ರ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಧಿಕವಾದಂತಹ ಲಾಭವೇ ಸರಿ. ಆದ್ರೂ ಮಾನಸಿಕವಾದಂತಹ ಒತ್ತಡ ಕಟ್ಟಿಟ್ಟ ಬುತ್ತಿ ಮಿಥುನ ರಾಶಿಯವರಿಗೆ. ಆದ್ರೆ ಅದಕ್ಕೂ ಮುನ್ನ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆಯಲ್ಲ, ಆ ಪರಿಹಾರ ಆಗಿಂದಾಗ್ಲೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ತೀರ್ಥಕ್ಷೇತ್ರವನ್ನಲ್ಲಿ ಸ್ನಾನ ಮಾಡತಕ್ಕಂಥದ್ದು, ದೇವರ ದರ್ಶನ ಮಾಡತಕ್ಕಂಥದ್ದು, ಸದಾಕಾಲ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡೋದಾಗ್ಲಿ, ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದಾಗ್ಲಿ, ಅಥವಾ ಯಾವ್ದಾದ್ರು ಒಂದು ದೇವಾಲಯದಲ್ಲಿ ಆಗಿಂದಾಗ್ಲಿ ಮಣ್ಣಿನ ಹಣತೆಯಿಂದ ದೀಪ ಹಚ್ಚುವಂಥದ್ದು. ಇಂತಹ ಒಂದು ಕ್ರಮವನ್ನು ಆಚರಿಸಿದ್ರೆ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ದೋಷಗಳನ್ನ ದೂರ ಮಾಡ್ಕೊಳ್ತೀರಿ. ಮಿಥುನ ರಾಶಿ ಹೇಳುವುದರಲ್ಲೇ ಮಿಥುನ ರಾಶಿಗೆ ಅದ್ಭುತ ಅಂತಕ್ಕಂಥದ್ದು. ಯಾಕೆಂದ್ರೆ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳನ್ನ ದೂರ ಮಾಡ್ಕೊಳ್ತೀರಿ, ಸಮಾಧಾನ ಸಂತೃಪ್ತಿ ಪಡಿತೀರಿ, ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಲಾಭವನ್ನು ಪಡಿತೀರಿ, ಮನಸ್ಸಿಗಿಷ್ಟು ಆಗುವಂತಹ ಸಮಸ್ಯೆಗಳನ್ನ ಅಲ್ಲಿಂದಲ್ಲೇ ಸರಿಪಡಿಸ್ಕೊಳ್ತೀರಿ. ಆದರೆ ಮಿಥುನ ರಾಶಿಯವರು ಹರಿಯುವ ನೀರು, ಸಮುದ್ರ, ಕಡಲು, ಬೀಸುವ ಬಿರುಗಾಳಿ, ಅಗ್ನಿ ಇದೆಲ್ಲದರಿಂದಲೂ ಸಹಿತ ಸ್ವಲ್ಪ ದೂರ ಇರಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಜೊತೆಲಿರ್ತಕ್ಕಂಥ ಸಹಪಾಠಿಗಳು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜನ್ಮದಾತರು ಎಲ್ಲವನ್ನೂ ಹೇಳ್ತಿರ್ತಾರೆ. ಆದ್ರೆ ಹೇಳುವ ಮಾತು ಅಬ್ಬಾ ಯಾಕಾದ್ರೂ ಹೇಳ್ತಾರಪ್ಪ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ನಿಮ್ಮ ಯಶಸ್ಸಿಗೋಸ್ಕರ, ನಿಮ್ಮ ಶ್ರೇಯಸ್ಸಿಗೋಸ್ಕರ ಆ ಶ್ರೇಯಸ್ಸನ್ನ ತಾವು ಸ್ವಾಗತಿಸಬೇಕು. ಹಾಗೆ ಸಾಧ್ಯವಾದಷ್ಟು ಮುಂಬರ್ತಕ್ಕಂತಹ ದಿನಗಳಲ್ಲಿ ಸಂಕಷ್ಟರ ಮಹಾಗಣಪತಿ ಬರುತ್ತೆ. ಅಂತಹ ಸಂಕಷ್ಟರ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಹಾಗೆ ನಿಮಗಿಷ್ಟವಾಗಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಿ, ಕಂದು ಬಣ್ಣದ ಗೋವಿಗೆ 9 ಗುರುವಾರ, ಕಂದು ಬಣ್ಣದ ಗೋವಿಗೆ 9 ಗುರುವಾರ ಗೋ ಪ್ರಾರ್ಥನೆ ಮಾಡ್ತಾ ಗೋಗ್ರಾಸ ಕೊಡೋದ್ರಿಂದ ಇರ್ತಕ್ಕಂಥ ಸಮಸ್ಯೆಗಳನ್ನ, ಕಷ್ಟಗಳನ್ನ ಖಂಡಿತ ದೂರ ಮಾಡ್ಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ದೂರಭಾರ ಪ್ರಯಾಣದ ಬಗ್ಗೆ ನಿಮ್ಮ ಆಲೋಚನೆ ಇದೆ. ಹಾಗೆ ಮಾಡುವಂತ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗವನ್ನ ಹುಡುಕುವಂತ ಒಂದು ಒಳ್ಳೆ ಫಲ ನಿಮ್ಮದಾಗುತ್ತೆ. ಶುದ್ಧ ತಲೆನೋವಿಂದ ಮತ್ತು ಎಡಗಡೆ ಭುಜದ ಭಾಗ ನೋವು ಬರ್ತಕ್ಕಂಥದ್ದು ಅಥವಾ ಸೊಂಟದ ಭಾಗ ನೋವು ಬರ್ತಕ್ಕಂಥ ಸಾಂದ್ರತೆ ಇರುತ್ತೆ. ಅಂತಹ ಸಮಯಗಳೆದುರಾದ್ರೆ, ಅಂತಹ ಪರಿಸ್ಥಿತಿ ಎದುರಾದ್ರೆ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಆರೋಗ್ಯದಲ್ಲಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಪ್ರಾರಂಭಿಕ ಹಂತದಲ್ಲಿ ಸರಿಪಡಿಸಿಕೊಂಡ್ರೆ ಅದು ಮುಂದಕ್ಕೆ ಅದು ಬೆಳೆಯೋದಿಲ್ಲ. ಅದರಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳು ಏನು ಎಂಬತಕ್ಕಂಥದ್ದನ್ನು ಅರ್ಥ ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣ್ತಾ ಇದೆ. ಶೀತ ಬಾಧೆ, ನೆಗಡಿ, ತಲೆನೋವು ಅಥವಾ ಯಾವುದಕ್ಕೂ ಮೂಡಿಲ್ದಿರ ಇರ್ತಕ್ಕಂಥದ್ದು, ಬಲವಂತ ಮಾಗಸ್ನಾನ, ನಿಂದಕರು ಸಾಕಷ್ಟು ಜನ, ಹಾಕೋ ಪ್ರತಿ ಹೆಜ್ಜೆಯಲ್ಲೂ ನೀನು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು, ನೀನು ಅದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ಸರಿ, ಈ ತರ ಬರೀ ಪಾಠ ಹೇಳೋರೇನೆ, ಯಾರೂ ಕೈ ಹಿಡಿದು ನಡೆಸೋರಲ್ಲ. ಆದರೆ ಕೈ ಹಿಡಿದು ನಡೆಸೋನು ಮೇಲೊಬ್ಬ ಇದ್ದಾನೆ. ಆ ಮೇಲಿರ್ತಕ್ಕಂಥ ಭಗವಂತನ ನೆನೆಸಬೇಕು. ಆತನ ಮಾರ್ಗದರ್ಶನವನ್ನು ತೆಗೆದುಕೊಳ್ಬೇಕು. ಸನ್ಮಾರ್ಗದಲ್ಲಿ ನಡಿಬೇಕು. ನಿಮ್ಮ ಆತ್ಮಕ್ಕೆ ಸರಿ ಅನ್ಸದ್ದನ್ನು ನೀವು ಮಾಡಿ. ಎಲ್ಲವೂ ಹೇಳಿದ ಮಾತು ಕೇಳೋದು ಬೇಡ. ನಿಮ್ಮ ಆತ್ಮಕ್ಕೆ ಸರಿ ಅನ್ಸ್ಬೇಕು. ಇದು ನಾನು ಮಾಡ್ತಿರೋ ಕೆಲಸ ಸರಿ, ಇದರಿಂದ ನಂಗೆ ಒಳಿತಾ ಆಗುತ್ತೆ, ಅಥವಾ ನಾನು ಒಳ್ಳೆ ಕೆಲಸ ಮಾಡಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ನೀವು ತಂದುಕೊಂಡು ಕರ್ಕಾಟಕ ರಾಶಿಯವರು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದ್ಭುತವಾದಂತಹ ಲಾಭವನ್ನೇ ತಂದುಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಜೊತೆಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಮಾತಾಡಿದ್ರೆ ಸಾಧ್ಯವಾದಷ್ಟು ತೂಕವಾಗಿರ್ತಕ್ಕಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಪ್ರೀತಿ, ವಿಶ್ವಾಸ, ಬಂಧುತ್ವ, ಬಾಂಧವ್ಯ ಇದೆಲ್ಲವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಗುರುವಿನ ಅನುಗ್ರಹ ಸಿಗ್ಲಿಕ್ಕೋಸ್ಕರ ಗುರುವಿನ ಮಂತ್ರವನ್ನ ಜಪ ಮಾಡಬೇಕು. ಗುರು ಮಂತ್ರವನ್ನ ಜಪ ಮಾಡ್ತಾ ರುದ್ರದೇವರಿಗೆ ಅಭಿಷೇಕವನ್ನು ನಡೆಸಿದ್ರೆ ಆಗ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ಆಗಿಂದಾಗಲೇ ಶನೇಶ್ವರನ ಸಾನ್ನಿಧ್ಯದಲ್ಲಿ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ನಡೆಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಲಗ್ನಾಧಿಪತಿ, ರಾಶ್ಯಾಧಿಪತಿ ಎರಡೂ ಬಹಳ ವಿಶೇಷವೇ. ಆದ್ರೆ ಇಲ್ಲಿ ರಾಶ್ಯಾಧಿಪತಿ ಬಗ್ಗೆ ಹೇಳೋದಾದ್ರೆ ಚಂದ್ರ ಮನಸ್ಕಾರಕ, ಮಾತೃಕಾರಕ, ಪ್ರೀತಿ, ವಾತ್ಸಲ್ಯ, ಬಂಧುತ್ವ, ಬಾಂಧವ್ಯ ಇದೆಲ್ಲವೂ ಸಹಿತ ಚಂದ್ರನಿಂದಲೇ. ನಿಮಗೇನಾದರೂ ಶಾಂತಿ, ಸಮಾಧಾನ ಸಿಗಬೇಕಾದ್ರೆ ಅಲ್ಲಿ ಚಂದ್ರನ ಅನುಗ್ರಹ ಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ
ಶುಭ ಸಂಧ್ಯಾಕಾಲ, ತಂಪಿರ್ತಕ್ಕಂಥ ಕಾಲ. ಆ ತಂಪಾದಂತ ಸಮಯದಲ್ಲಿ ಹಿಂಪಾದಂತ ಗಾಳಿಯನ್ನ ಕಂಡು ಒಂದಿಷ್ಟು ಮನಸ್ಸಿಗೆ ಆನಂದ, ನೆಮ್ಮದಿ ನಿಮಗೆ ಸಿಗಬೇಕಾದ್ರೆ ಅದಕ್ಕೆ ಚಂದ್ರ ಅನುಗ್ರಹ ಬೇಕು. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕಾದ್ದು ಚಂದ್ರಶೇಖರನ್ನ ಪ್ರಾರ್ಥನೆ ಮಾಡಿ ಆ ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವಾಹನದಲ್ಲಿ ಓಡಾಡುವಾಗ ಬಹಳ ಜಾಗೃತರಾಗಿರಿ. ಅದರಲ್ಲೂ ಮುಂದಿನ 3 ತಿಂಗಳು ಲಾಭಕ್ಕಿನ್ನ ಸ್ವಲ್ಪ ಕಷ್ಟಗಳೇ ಇದೆ. ಮನಸ್ಸು ನೆಮ್ಮದಿ ಇಲ್ದಿರ ಚಂಚಲತೆಗೊಳಗಾಗತ್ತೆ. ಇಂತಹ ಸಮಯದಲ್ಲಿ ನೀವು ಮಾಡಬೇಕಾದ್ದು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ತ್ರಾಂಬಕೇಶ್ವರನ ಆರಾಧನೆಯೊಂದಿಗೆ ಸಣ್ಣ ಮಕ್ಕಳಿಗಾಗ್ಲಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗ್ಲಿ ಅಂತಹವರಿಗೆ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ಅವರ ಆಶೀರ್ವಾದ, ಅವರ ಆ ನಗುಮುಖ ನಿಮ್ಮ ಜೀವನದಲ್ಲಿ ನಗುಮುಖ. ವರ್ಷದ ಆರಂಭ ಅಂತಲೂ ಇದೆ. ಹಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಚಂದ್ರಶೇಖರನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮನಸ್ಸು ಬಹಳ ಚಂಚಲತೆ ಇರುತ್ತೆ. ಸ್ಥಾನಮಾನ ಎಲ್ಲಿ ವ್ಯತ್ಯಾಸ ಆಗುತ್ತೋ, ಅಥವಾ ಯಾವ ತೊಂದರೆ ನಮ್ಮನ್ನು ಬಂದು ಹೆಗಲಿರುತ್ತೋ, ಅಥವಾ ನಾನು ಮಾತಾಡೋದ್ರಲ್ಲಿ ಎಲ್ಲಿ ವ್ಯತ್ಯಾಸ ಮಾಡ್ಕೊಳ್ತಿರೋ, ಅಥವಾ ನಾನು ಮಾಡುವಂತ ವ್ಯವಹಾರದಲ್ಲಿ ಎಲ್ಲಿ ತೊಂದರೆ ಆಗುತ್ತೋ, ಈ ಪ್ರಕಾರವಾದಂತಹ ಅಪರಂಬಿಕೆಗಳು ಸಾಕಷ್ಟು ಇದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕು. ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಯಾವುದೇ ವ್ಯವಹಾರ ಮಾಡ್ತಕ್ಕಂಥದ್ದು, ಯಾವ ಕೆಲಸವಾದರೂ ಸಹಿತ ನಿಮ್ಮ ಮನಸ್ಸು ಒಪ್ಪಿದ್ರೆ ಮಾತ್ರ ಅಲ್ಲ, ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಹಿರಿಯರು ಒಮ್ಮೆ ಹಿರಿಯರ ಜೊತೆಗೆ ಕೂತು ಸಮಾಲೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತ. ಹಿರಿಯರ ಜೊತೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದಂತ ವಿಮರ್ಶೆ ಮಾಡಿದ್ರೆ ಆಗಷ್ಟೇ ಒಳಿತನ್ನ ಕಾಣ್ತೀರಿ. ಕರ್ಕಾಟಕ ರಾಶಿಯವರು ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳಿಗೆ ಸಹಿ ಹಾಕ್ಬೇಕಾದ್ರೆ, ಅಥವಾ ಯಾವ್ದಾದ್ರು ಕೋರ್ಟ್ಗೆ ಸಂಬಂಧಪಟ್ಟದ್ದು, ಸ್ಟೇಷನ್ಗೆ ಸಂಬಂಧಪಟ್ಟದ್ದು, ಅಥವಾ ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟಂತ ಕಾಗದ ಪತ್ರಗಳ ಬಗ್ಗೆ, ಅಥವಾ ಭೂಮಿಗೆ ಸಂಬಂಧಪಟ್ಟತಕ್ಕಂಥ ಕಾಗದ ಪತ್ರದ ಬಗ್ಗೆ ಅಷ್ಟೇ ಯಾಕೆ, ಯಾರಿಗಾದ್ರೂ ಹಣಕಾಸಿನ ವ್ಯವಹಾರ ಲೇವಾದೇವಿ ಮಾಡ್ತಿರಲ್ಲ, ಅದೂ ಸಹಿತ ಯೋಚನೆ ಮಾಡಿ. ದುಡುಕಿ ತೀರ್ಮಾನ ತಂದುಕೊಂಡು ನಂತರ ಕಣ್ಣೀರು ಹಾಕುವಂಥದ್ದು ಬೇಡ. ಎಚ್ಚರಿಕೆ ಎಂದಿರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ಇದ್ದು, ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀವಿ. ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತೂ ಖಂಡಿತ ಇದೆ. ಆದರೆ ಸಿಂಹರಾಶಿಯವರಿಗೆ ಎಲ್ಲವೂ ತೃಪ್ತಿಕರವಾಗಿದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅವರೊಬ್ಬರಿಗೆ ಏನು ಮಾತು ಕೊಡಬೇಕಾದ್ರೂ, ಏನು ನೀವು ನಡ್ಕೊಳ್ಬೇಕಾದ್ರೂ, ನಿಮ್ಮ ಮಾತನ್ನ ಸರಿಯಾದ ಸನ್ಮಾರ್ಗದ ನಡೆಸಬೇಕಾದ್ರೂ ಜೋಪಾನ, ಎಚ್ಚರಿಕೆಯಲ್ಲಿ. ಯಾಕೆಂದ್ರೆ ಏನೋ ಮಾಡಕ್ ಹೋಗಿ ಏನೋ ವ್ಯತ್ಯಾಸ ಆಗೋದು ಬೇಡ. ತೃಪ್ತಿಕರವಾಗಿರ್ಬೇಕಾಗಿರ್ತಕ್ಕಂಥ ನೀವು, ವ್ಯವಸ್ಥೆಗಳನ್ನು ನೋಡ್ಕೋಬೇಕಾದಂತ ನೀವು, ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸಬೇಕಾಗಿರ್ತಕ್ಕಂಥ ನೀವು, ಸಣ್ಣ ಸಮಸ್ಯೆಗಳಿಂದ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕೊಂಡ್ಬಿಡ್ತೀರಿ ಸಿಂಹರಾಶಿಯವರಿಗಿರ್ತಕ್ಕಂಥದ್ದು ಫಲಾಫಲಗಳಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಈ ವರ್ಷ ಫಲದ ಪ್ರಾರಂಭ ದಿನಗಳಲ್ಲಿ ತಾವು ಏನ್ ಮಾಡಿದ್ರೂ ದೈವದತ್ತವಾಗಿ ದೇವರ ಪ್ರಾರ್ಥನೆ ಮಾಡ್ತಾ, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರ ಅಥವಾ ರಥೋತ್ಸವ ಕಾಲಗಳಲ್ಲಿ, ದೇವರ ರಥೋತ್ಸವ ಕಾಲದಲ್ಲಿ ಪೂರ್ಣ ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಒಂದು ಜವಾಬ್ದಾರಿಯುತವಂತ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯುತವಂತ ಕಾಯಕವನ್ನ ಮಾಡಬೇಕು. ಹಾಗೆ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕು. ಏನೇ ಆದ್ರೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸದಾಕಾಲ ಅವರ ಮೆರಿತಕ್ಕಂಥದ್ದು, ಅಥವಾ ಅವರ ಗರ್ಜನೆ ಮಾಡತಕ್ಕಂಥದ್ದು, ಅವರ ಉಡುಗೆ ತೊಡುಗೆಗಳು, ಅವರ ಮುಖಲಕ್ಷಣ ಎಲ್ಲವೂ ಸಹಿತ ಒಂದು ವಿಭಿನ್ನತೆ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ಅದಕ್ಕೆ ಸಹಾಯಕ್ಕೆ ಸಂಬಂಧಪಟ್ಟ ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ಕೆಲವಷ್ಟು ಕರ್ಮಕ್ಲೇಶಗಳಿದೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಹೊಕ್ಕಳಿಂದ ತಳಭಾಗದಲ್ಲಿರ್ತಕ್ಕಂಥ ಭಾಗಗಳಲ್ಲಿ ಸ್ವಲ್ಪ ಅಸಮಾಧಾನ ನೋವಿದೆ. ಇನ್ನು ಮೊಣಕಾಲು, ಮೀನು ಮಾಂಸಖಂಡಗಳು ಇದು ನೋವು ಬರ್ತಕ್ಕಂಥದ್ದು. ಇದ್ದಕ್ಕಿದ್ದಂಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಕೊಟ್ಟ ಹಣಕಾಸು ತಿರುಗಿ ಬರ್ದಿರತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳ ಹತ್ರ ಸಹಿತ ಎಚ್ಚರಿಕೆ ಆಗಿರಬೇಕಾಗಿರ್ತಕ್ಕಂಥದ್ದು, ಮಾಡುವ ಕಾಯಕವನ್ನ ಗೌರವಿಸ್ತಕ್ಕಂಥದ್ದು, ಕುಲದೇವರ ಆರಾಧನೆ ಮಾಡತಕ್ಕಂಥದ್ದು, ಇದರ ಜೊತೆಗೆ ಓಂ ನಮೋ ವೆಂಕಟೇಶಾಯ ಆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಇಷ್ಟು ಕಾಯಕವನ್ನ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಆಲೋಚನೆ ಮಾಡಿದ್ರೆ ನಿಮ್ಮ ಗರ್ಜನೆ ಇದೆ, ಆದರೆ ನಿಮ್ಮ ಗರ್ಜನೆಗೆ ಮುಂದೆ ನಿಲ್ಲುವಂತಹವರಿಲ್ಲ. ಪ್ರತಿ ಕಾಲ ಎಲ್ಲೇ ಹೋದ್ರೂ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ. ಸಿಂಹರಾಶಿಯವ್ರದ್ದು ಏನಪ್ಪಾ ಗುಣ ಅಂದ್ರೆ, 10 ಜನಗಳ ಮಧ್ಯದಲ್ಲಿ ಹೋದ್ರೆ ನಾನು ಕಾಣಬೇಕು, ನಾನು ಹೇಳ್ದಂಗೆ ಆಗ್ಬೇಕು, ನನ್ನ ಮಾತಿನಂತೆ ನಡಿಬೇಕು, ನಾನು ಹಾಕಿದ ಗೆರೆ ದಾಟಬಾರದು, ನಾನು ಹಿಡಿದ ಕೆಲಸ ಆಗಬೇಕು, ನನಗೆ ಯಾರು ಅಡ್ಡಿ ಬರಬಾರದು. ಇಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಆದರೆ ಸಿಂಹರಾಶಿಯವರಿಗೆ ಈ ಬಾರಿ ಇರ್ತಕ್ಕಂತಹ ಮುಂದಿನ 6 ತಿಂಗಳ ತನಕ ಕುದುರೆ ಮೇಲೆ ಇರ್ತೀರಿ. ಆದರೆ ಕುದುರೆಗೆ ಮೇವಿಲ್ದಿರ ಓಡಿಸೋದ್ರಿಂದ ಆಯಾಸ ಆಗ್ತಾ ಇರುತ್ತೆ. ಅಂದ್ರೆ ವೇಗ ಕಡಿಮೆ ಆಗುತ್ತೆ. ನಿಮ್ಮ ವೇಗ ಕಡಿಮೆ ಆಯ್ತು ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗತ್ತೆ, ಆದ್ರೂ ಬಿಡಲ್ಲ, ಮಂಡಹಠ, ನೀವು ಮುಂದೆ ನಡೀತಾನೆ ಇರ್ತೀರಿ. ಆದರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ರಾಜಕೀಯ ವ್ಯಕ್ತಿಗಳಿಗೆ,
ಕಲಾವಿದರಿಗೆ ಹಾಗೆ ಚಿತ್ರರಂಗದಲ್ಲಿರ್ತಕ್ಕಂಥವ್ರಿಗೆ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ದೇವಿಯ ಉಪಾಸನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ ಅನುಷ್ಠಾನವನ್ನು ತಗೊಂಡು ಅಥವಾ ಒಂದು ಸಿದ್ಧಿಯನ್ನ ಸಿದ್ಧಿಪಡಿಸಿಕೊಂಡು ಒಂದಷ್ಟು ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಆಗಿಂದಾಗಲೇ ಒಂದೊಂದು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ. ಸಿಂಹ ರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಗೋಧಿ ಮತ್ತು ಬೆಲ್ಲ ಇದನ್ನ ಪೂಜೆ ಮಾಡಿ ಒಂದು 9 ಭಾನುವಾರ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಂಡು ಅದನ್ನ ಸಣ್ಣ ಮಕ್ಕಳಿಗೆ ವಿನಿಯೋಗ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರಿಗೆ ವರ್ಷದ ಪ್ರಾರಂಭ ಅಂದ್ರೆ ಕ್ಯಾಲೆಂಡರ್ ಮಾಸ ಮಕಾ ನಕ್ಷತ್ರದವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವೂ ಇದೆ. ಅದೇ ಪ್ರಕಾರವಾಗಿ ಸಿಂಹರಾಶಿಯವರಿಗೂ ಸಹಿತ ಅಷ್ಟೇ ಅದೃಷ್ಟ ಅಂತ ಹೇಳಬಹುದು. ಸಭೆ ಸಮಾರಂಭಗಳಲ್ಲಿ ಅಥವಾ ಸ್ಥಾನಮಾನವನ್ನು ಸಂಪಾದನೆ ಮಾಡತಕ್ಕಂಥದ್ದು, ಭೂಮಿಯಿಂದ ತೊಂದರೆ ಇರತಕ್ಕಂಥವ್ರು ಅಥವಾ ಕುಟುಂಬದಲ್ಲಿ ಒಂದಿಷ್ಟು ಕಿರಿಕಿರಿ ಅನುಭವಿಸ್ತಾ ಇರತಕ್ಕಂಥವ್ರು, ಈ ಹಿಂದೆ ಸಮಸ್ಯೆಗಳ ಸೆರಮಾಲೆ ಹೊತ್ತಿರತಕ್ಕಂಥವರಿಗೆ ಒಂದಷ್ಟು ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರ್ತಕ್ಕಂಥದ್ದು ಅದೃಷ್ಟವೇ ಸರಿ. ಆದರೆ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಬಹಳ ಜೋಪಾನ. ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಥವಾ ಏನಾದ್ರು ಒಂದಿಷ್ಟು ಅಲರ್ಜಿ ಸಮಸ್ಯೆಗಳು ಬಾಧಿಸಬಹುದು. ಯಾಕೆಂದ್ರೆ ಪ್ರಸ್ತುತ ಕುಜ ಇರತಕ್ಕಂಥ ಆಸ್ಥಾನ ಅಷ್ಟು ಸಂಬಂಧಿಕರವಾದ್ದಲ್ಲ. ಆದ್ರೆ ವ್ಯವಹಾರಿಕವಾಗಿ ಮಾತ್ರ ಬಹಳ ಅದೃಷ್ಟ ಅಂತಕ್ಕಂಥದ್ದಿದೆ. ವಿದ್ಯಾರ್ಥಿಗಳು ಯಾರು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರೋ ಅಥವಾ ವಿದ್ಯೆಯನ್ನ ಮತ್ತಷ್ಟು ಕಲಿಬೇಕು ಅಂತ ಆಸಕ್ತಿಪೂರ್ವಕವಾಗಿದ್ದೀರೋ ಅಥವಾ ಎಲ್ಲನ ಹೊರದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ನೀವು ಚಿಂತನೆ ಮಾಡಿದ್ದೀರೋ, ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಜಕ್ಕೂ ಅದೃಷ್ಟವನ್ನ ನೋಡ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಮಾಡುವಂತ ಪ್ರತಿಯೊಂದು ಕಾಯಕವೂ ಅಷ್ಟೇ ಉನ್ನತವಾಗಿರುತ್ತೆ. ಇದರ ಮಧ್ಯದಲ್ಲಿ ಸಿಂಹ ರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸಾಧ್ಯವಾದ್ರೆ ಎಲ್ಲಾದ್ರೂ ವಾನರ ಸೈನ್ಯ ಕಂಡು ಬಂದ್ರೆ, ಎಲ್ಲಾದ್ರೂ ಒಂದಷ್ಟು ಕೋತಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ನಿಮ್ಮ ಜನ್ಮದಾತರನ್ನ, ಅದರಲ್ಲೂ ನಿಮ್ಮ ತಂದೆ ಪಾದ ತೊಳೆದು ಆ ಪಾದ ತೊಳೆದಿರ್ತಕ್ಕಂಥ ನೀರಿನ ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದ್ರೆ ರಾಶಿ ಫಲದಲ್ಲಿ ರಾಶಿಗಳಲ್ಲಿ ಅಥವಾ ಗ್ರಹಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯ. ಸೂರ್ಯನ ರಾಶಿ ಆದ್ರಿಂದ ಇಲ್ಲಿ ಆಲೋಚನೆ ಮಾಡಬೇಕಾದ್ದು ಒಂದೇ, ತಂದೆಯ ಆಶೀರ್ವಾದ, ತಂದೆಯ ಮಾರ್ಗದರ್ಶನ, ತಂದೆಯನ್ನ ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ತಂದೆಯ ಜೊತೆಯಲ್ಲಿ ನೀವು ನಿಲ್ಲುವಂತಹ ಒಂದು ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹ ರಾಶಿಯವರು ಒಳ್ಳೆದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶನಿಯ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಭೂತಪೂರ್ವವಾದಂತಹ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಯಾವುದು ಬೇಕು ಯಾವುದು ಬೇಡ, ಯಾವುದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಸರಿಯ ಚಿಂತನೆ ಬೇಕು. ಕೆಲವೊಮ್ಮೆ ದುಡುಕಿ ತೀರ್ಮಾನ ತಂದುಕೊಳ್ತೀವಿ, ಕೆಲವೊಮ್ಮೆ ಸರಿಯಾದ್ದನ್ನ ಬಿಟ್ಟು ಬೇಡವಾದ್ದನ್ನ ಕೈ ಹಿಡಿತೀವಿ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲಿ ಆಲೋಚನೆ ಮಾಡ್ತೀವಿ. ಹೊಸ ಸ್ನೇಹವನ್ನ ಬಯಸ್ತೀವಿ, ಇರ್ತಕ್ಕಂಥ ಸ್ನೇಹವನ್ನ ಕಳ್ಕೊಳ್ತೀವಿ. ಆ ಆತ್ಮೀಯರು ನಿಮ್ಮ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಆತ್ಮೀಯರು, ಕುಲಬಾಂಧವರು ಅಥವಾ ನಿಮ್ಮ ಶ್ರೇಯಸ್ಸನ್ನ ಬಯಸ್ತಕ್ಕಂಥವ್ರು, ಅವರ ಮಾತನ್ನ ನೀವು ಆಲಿಸೋದಿಲ್ಲ, ಸಮಸ್ಯೆ ತಂದುಕೊಳ್ತೀರಿ. ಜೋಪಾನ, ಎಚ್ಚರಿಕೆಯಲ್ಲಿರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ರು ಅಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು, ಕಾಗದ ಪತ್ರಿಕೆ ಸಹಿ ಹಾಕುವಂಥದ್ದು, ಒಂದು ಅಗ್ರಿಮೆಂಟ್ ಆಗಲಿ, ಒಂದು ಬಾಂಡ್ ಪೇಪರ್ ಆಗಿರಲಿ ಅಥವಾ ಯಾವುದೇ ಒಂದು ಚೆಕ್ಕಿನ ವ್ಯವಹಾರ ಆಗಿರಲಿ, ಅಂದ್ರೆ ಹಣಕಾಸು ಸೇರಿಕೊಳ್ಳುತ್ತೆ. ಇನ್ನು ಭೂಮಿ ವಿಚಾರವಾಗೂ ಸಹಿತ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ನಿಮ್ಮದು. ಆದರೆ ಯಾವುದು ಮಾಡೋದು ಪ್ರಾರಂಭ ದಿನಗಳಲ್ಲಿ ಕಷ್ಟ. ಆದರೆ ಗುರುವಿನ ಅನುಗ್ರಹವನ್ನು ಪಡಿಲಿಕ್ಕೋಸ್ಕರ ಗುರು ಮಂತ್ರ ಜಪ, ಹಾಗೆ ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು. ಯಾರಾದರೂ ಯಾವುದಾದ್ರೂ ಒಂದು ವಿಚಾರದಲ್ಲಿ ಪರಿಹಾರ ಮಾರ್ಗವನ್ನು ತೋರಿಸಿದಾಗ ಆ ಪರಿಹಾರದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಸಾಧ್ಯವಾದಷ್ಟು ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಅದಕ್ಕಿಂತ ಮುಖ್ಯವಾಗಿ ಗುರುಗಳ ಸಾನ್ನಿಧ್ಯ. ಕನ್ಯಾ ರಾಶಿಯವರು ತಪ್ಪದೇರ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರು ಪಾದಕೆಗಳನ್ನು ದರ್ಶನ ಮಾಡಿಕೊಂಡು ಗುರುವಿನ ಅನುಗ್ರಹಕ್ಕೆ ಪಾತ್ರರಾದ್ರೆ ಗುರುವಿಗೆ ಸಂಬಂಧಪಡ್ತಕ್ಕಂಥದ್ದು ಲಾಭವಾಗುತ್ತೆ. ಇನ್ನು ಶನಿಗೆ ಸಂಬಂಧಪಡ್ತಕ್ಕಂಥದ್ದು ಆಲೋಚನೆ ಮಾಡಿದ್ರೆ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ ಪ್ರಾರ್ಥನೆ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಯಾಕೆಂದ್ರೆ ಅದೃಷ್ಟದ ಮನೆ ಬಾಗಿಲು ತೆಗೆಯುವಂತ ಯೋಗ ಫಲ ಶನಿಯಿಂದ ಉಂಟಾಗುತ್ತೆ. ಆ ಉಂಟಾಗುವಂತ ಫಲದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಗುರು ಚೆನ್ನಾಗಿದ್ದಾನೆ, ಆದ್ರೆ ಶನಿ ಇರ್ತಕ್ಕಂಥ ಆಸ್ಥಾನ ಇದೆಯಲ್ಲ, ಅಬ್ಬಾ ಭಯ ಅನ್ಸತ್ತೆ. ಮನಸ್ಸು ಚಂಚಲತೆ ಇದೆ. ನೀವೇನೇ ಮಾಡಿದ್ರು ಸಭೆ ಸಮಾರಂಭಗಳಲ್ಲೂ ಸಹಿತ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಆಸ್ಥಾನ ಬಿಗಿಯಾಗಿದೆ ಅಂತ ತಾವಲ್ಲಿ ಕೂತ್ಕೊಳ್ಳುವಾಗ ಆಸ್ಥಾನದಲ್ಲಿ ಮತ್ತೊಬ್ಬರು ಕೂತು ನಿಮ್ಮ ಮೇಲೆ ಗರ್ಜನೆ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ವಸುದೈವ ಕುಟುಂಬಕಂ ಅಂತ. ಶತ್ರುಗಳಾಗಿರ್ಲಿ ಮಿತ್ರರಾಗಿರ್ಲಿ
ಯಾರಿದ್ರೂ ಸಹಿತ ಕಾಯೋನ ಮೇಲೊಬ್ಬ ಸುಲ್ತಾನ್ ಇದ್ದಾನೆ. ಆ ಭಗವಂತನ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದಾಗೆ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿನ ನಂಬೋಣ, ಶಕ್ತಿಯ ಅನುಗ್ರಹವನ್ನು ಪಡೆಯೋಣ, ಕುಲದೇವರ ಪ್ರಾರ್ಥನೆ ಮಾಡೋಣ. ಮನೇಲಿರ್ತಕ್ಕಂಥ ಪ್ರತ್ಯಕ್ಷ ದೇವರುಗಳು ಯಾರು? ನಿಮ್ಮ ಜನ್ಮದಾತರು, ತಂದೆ ತಾಯಿ, ಅವರೇ ದೇವರು ಅಂತ ನಂಬೋಣ. ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋಣ. ಜೀವನದಲ್ಲಿ ಒಂದಷ್ಟು ಒಳಿತಾಗುವಂತ ಕಾಲವನ್ನ ಎಲ್ಲರೂ ಎದುರು ನೋಡೋಣ. ಸಾಧ್ಯವಾದರೆ 9 ವಿಳೆದೆಲೆ, ಒಂದಷ್ಟು ಬೆಣ್ಣೆ, ಒಂದಷ್ಟು ಕೇಸರಿ, ವಿಳೆದೆಲೆ, ಬೆಣ್ಣೆ, ಕೇಸರಿ, ಇದನ್ನ ಮಂಗಳವಾರದೊತ್ತು ಆಂಜನೇಯ ಸ್ವಾಮಿ ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ಸ್ಥೈರ್ಯವನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಹೊರಡಬೇಕು, ವ್ಯಾಪಾರ ವ್ಯವಹಾರ ಮಾಡಬೇಕು, ಒಂದಷ್ಟು ಉದ್ಯೋಗವನ್ನು ಬದಲಾವಣೆ ಮಾಡ್ಕೋಬೇಕು, ಹೊಸತನವನ್ನ ಕಾಣಬೇಕು ಎಂಬತಕ್ಕಂಥ ಆಸೆ ಇದೆ ನಿಜ. ಆದರೆ ನಿಮ್ಮ ಆಸೆಗಳಿಗೆ ಒಂದು ಒಳ್ಳೆ ಫಲಾಫಲಗಳು ಸಿಗ್ತಕ್ಕಂಥದ್ದೇ ಯುಗಾದಿ ನಂತರ. ಯಾವುದೂ ಸಹಿತ ಕಣ್ಣೀರು ಹಾಕುವಂಥದ್ದಿಲ್ಲ, ಭಯಪಡಬೇಕಾದಿಲ್ಲ. ಆದರೆ ನೀವು ಅಂದುಕೊಂಡಷ್ಟು ಕೆಲಸ ಇವತ್ತು ಪೂರ್ತಿ ನಡೆಯೋಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಎಲ್ಲೋ ಒಂದು ಕಡೆ ತಣ್ಣೀರು ಹೆಚ್ಚುತ್ತೇನೋ ಎಂಬತಕ್ಕಂಥ ಭಯ ಮಾತ್ರ ಪ್ರಾರಂಭದಿಂದಲೂ ಇರುತ್ತೆ. ಒಂದಷ್ಟು ಚುರುಕಾಗಿ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಂಡು, ನಿಮಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನು ಕಂಡು 4-6 ಜನಗಳ ಮಧ್ಯೆ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥ ಯೋಗಫಲ ಕನ್ಯಾ ರಾಶಿಯವರಿಗಿದೆ. ಆದ್ರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕೆಂದ್ರೆ ನಿಮ್ಮ ಹೊಕ್ಕಳಿಂದ ತಳಭಾಗದಲ್ಲಿ ಅಂದ್ರೆ ನಿಮ್ಮ ಸೊಂಟದ ಹತ್ರ ಒಂದಷ್ಟು ಸಮಸ್ಯೆಗಳಾಗುವಂಥದ್ದು, ನೋವು ಬರುವಂಥದ್ದು, ಇದ್ದಕ್ಕಿದ್ದಂಗೆ ಬಹಳಷ್ಟು ನೋವಿನಿಂದ ಒದ್ದಾಡುವಂಥದ್ದು, ಎಡಗಡೆ ಮೊಣಕಾಲು ಭಾಗದಲ್ಲಿ ನೋವು ಬರ್ತಕ್ಕಂಥದ್ದು, ಕೆಲವೊಬ್ಬರಿಗೆ ಪಾದಗಳು ಬಹಳಷ್ಟು ಉರಿ ಬರ್ತಕ್ಕಂಥದ್ದು, ಇವೆಲ್ಲ ಸಮಸ್ಯೆ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಆ ರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಈ ವರ್ಷಫಲದಲ್ಲಿ ಗುರು ಸಂಚಾರ ಕಾಲ ಅಂದ್ರೆ ಈ ರಾಶಿಗಳಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭದಿಂದಲೂ ಒಂದಲ್ಲ ಒಂದು ತರಹ ಸಮಸ್ಯೆಗಳನ್ನ ಕಳೆದ ಬಾರಿ ಕಂಡಿದ್ದೀರಿ. ಆದರೆ ಈ ವರ್ಷಫಲ ಅದೃಷ್ಟ ನಿಮ್ಮದು. ಆ ಅದೃಷ್ಟ ನಿಮ್ಮದಾಗಬೇಕಾದ್ರೂ ಒಂದಿಷ್ಟು ಪ್ರಯತ್ನ ಬೇಕು. ಆ ಪ್ರಯತ್ನ ಎಂಬತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿರಬೇಕು. ಹಾಗೆ ಪ್ರಾರಂಭಿಕ ಹಂತದಲ್ಲೇ ಮೊದಲು ಬರ್ತಕ್ಕಂಥ 3 ತಿಂಗಳಲ್ಲಿ ಒಂದಷ್ಟು ಲಾಭಗಳನ್ನು ಗಳಿಸ್ತೀರಿ. ಸ್ಥಾನಮಾನಕ್ಕೆ ಒಂದಷ್ಟು ಧಕ್ಕೆ ಉಂಟಾಗಬಹುದು, ಆದರೆ ಅದಕ್ಕೆ ಬೇಕಾದಂತ ಶಾಂತಿ ಹವನಾದಿಗಳು ಬೇಕು. ಆದರೂ ಯಾವುದೇ ಒಂದು ಅಸಮಾಧಾನದ ಸನ್ನಿವೇಶ ಅಂತ ಇದ್ದಾಗ್ಲೂ ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳನ್ನು ತಾವು ಮಾಡಿಕೊಳ್ಬೇಕು. ಅನುಷ್ಠಾನ ಮಾಡಿ ಸಾಧ್ಯವಾದರೆ ಕನಕವರ್ಣಂ ಕನಕಮಾಲ್ಯಾಂಬರದರಂ ಕನಕ ಗಂಧಾನುಲೇಪನಂ ಅಂದ್ರೆ ಸಾಧ್ಯವಾದಷ್ಟು ಶ್ರೀಗಂಧ, ಅರಿಶಿಣದ ಬಂದ ಗಂಧ, ಅರಿಶಿಣ ಬಣ್ಣದ ಗಂಧ ಆಗಿರಲಿ, ಅಥವಾ ಅರಿಶಿಣ ಬಣ್ಣದ ವಸ್ತ್ರ ಅಂದ್ರೆ ಹಳದಿ ವಸ್ತ್ರವಾಗಿರಲಿ, ಹಳದಿ ಬಣ್ಣದ ಪುಷ್ಪವಾಗಿರಲಿ, ಇಂತಹದ್ದನ್ನ ಮನೆಯಲ್ಲಿ ಪೂಜೆ ಮಾಡಿ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ನಿಮ್ಮ ಒಬ್ಬ ಧರ್ಮದ ಗುರುಗಳನ್ನಾಗ್ಲಿ, ಗುರು ಪರಂಪರೆಯಲ್ಲಿರ್ತಕ್ಕಂಥವ್ರನ್ನಾಗ್ಲಿ, ಅವಧೂತ ಪರಂಪರೆಯಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ವಸ್ತ್ರವನ್ನು ಕೊಟ್ಟು ದಾನ ಮಾಡಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು ಅದು ಬಹಳ ಶ್ರೇಯಸ್ಸು. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದಕ್ಕೆ ಅಂದ್ರೆ ಮಾನಸಿಕವಾದಂತಹ ಒತ್ತಡ ಇದೆ, ಕೆಲವಷ್ಟು ವಿಚಾರ ಮಾಡದಿರತಕ್ಕಂಥ ತಪ್ಪಿಗೆ ತಲೆಬಗ್ಗಿಸಬೇಕಾಗಿದೆ, ವ್ಯವಹಾರಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ, ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗದಿರತಕ್ಕಂಥದ್ದಿದೆ, ಇದು ಶನಿಯಿಂದ ಉಂಟಾಗ್ತಕ್ಕಂಥದ್ದು. ಆದ್ರೆ ಇದಕ್ಕೊಂದು ಪರಿಹಾರ ನೋಡೋದಾದ್ರೆ ವಿಶೇಷವಾಗಿರ್ತಕ್ಕಂಥ ಗಿರಿಗಳಲ್ಲಿ ವಾಸ ಮಾಡತಕ್ಕಂಥ ಅಂದ್ರೆ ಬೆಟ್ಟಗಳಲ್ಲಿರ್ತಕ್ಕಂಥ ದೇವತೆಗಳ ದರ್ಶನ ಅಂತ ಹೇಳಿದ್ದಾರೆ. ಬೆಟ್ಟಗಳ ಮೇಲಿರ್ತಕ್ಕಂಥ ದೇವತೆಗಳ ದರ್ಶನ, ಪುಣ್ಯ ತೀರ್ಥ ಸ್ನಾನ, ಹಾಗೆ ಕಪ್ಪು ಬಣ್ಣದ ಆಕಳಿಗೆ ಪೂಜೆ, ಹಾಗೆ ಕಪ್ಪು ಬಣ್ಣದ ಶ್ವಾನಕ್ಕೆ ಆಹಾರ, ಹಾಗೆ ಎಳ್ಳು ಮತ್ತು ಕಪ್ಪು ಬಟ್ಟೆ ಶನೇಶ್ವರ ಮಂದಿರಕ್ಕೆ ಕೊಡ್ತಕ್ಕಂಥದ್ದು. ಇದನ್ನ ತುಲಾರಾಶಿಯವರು ನಡೆಸ್ಕೊಂಡ್ರೆ ಈ ವರ್ಷಫಲದಲ್ಲಿ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗ್ತಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸಿನ ನೋವು. ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡವರು ಚಿಕ್ಕವರು, ಬೇಕು ಬೇಡ, ಸರಿ ತಪ್ಪು ಅಥವಾ ತಾನಿರ್ತಕ್ಕಂಥ ಸ್ಥಾನಮಾನವನ್ನೂ ಮರೆತು ತಾನು ನಡ್ಕೊಳ್ತಕ್ಕಂಥದ್ದು. ಹಿಂದಿದ್ದಂಥ ವ್ಯಕ್ತಿಗೂ ಇವತ್ತಿರ್ತಕ್ಕಂಥ ವ್ಯಕ್ತಿಗೂ, ಹಿಂದಿನ ನಡೆಗೂ ಇವತ್ತಿನ ನಡೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆದ್ರೆ ಇದು ನಿಮಗೆ ಬಾಧಿಸ್ತಾ ಇದೆ, ನಿಮಗೆ ನೋವು ಆಗ್ತಾ ಇದೆ. ಅಯ್ಯೋ, ನಾನು ತಪ್ಪು ಮಾಡ್ತಿದ್ದೀನೇನೋ, ಹಿಂದಿನ ತರ ನಾನು ಇವತ್ತಿಲ್ಲ, ಹಿಂದಿನ ತರ ನಾನು ಬದುಕಿಲ್ಲ, ಹಿಂದೆ ನನ್ನಲ್ಲಿದ್ದಂಥ ವಿಶ್ವಾಸ, ಪ್ರೀತಿ ವಿಶ್ವಾಸ ಇವತ್ತು ನಾನು ಕಳ್ಕೊಳ್ತಾ ಇದ್ದೇನೆ, ನಂದೇ ಪ್ರತ್ಯೇಕವಾದ ಮಾರ್ಗದಲ್ಲಿದ್ದು ನಾನು ಯಾವುದನ್ನು ನಿಭಾಯಿಸಕ್ ಆಗ್ತಾ ಇಲ್ವೇನೋ ಅನ್ನುವಂತಹ ಒಂದು ಮನಸ್ಸಿನ ನೋವು ನಿಮ್ಮನ್ನ ಬಾಧಿಸುತ್ತೆ. ಕಳೆದ ವರ್ಷ ಲಾಭ ನಷ್ಟಗಳ ಮಧ್ಯದಲ್ಲಿದ್ದೀರಿ, ಆದ್ರೆ ಈ ವರ್ಷ ಪ್ರಾರಂಭದಲ್ಲಿ ಒಂದಿಷ್ಟು ಒಳಿತನ್ನ ಕಾಣ್ತೀರಿ. ತುಂಬಾ ವರ್ಷಗಳಿಂದ ಅನುಭವಿಸ್ತಾ ಇರತಕ್ಕಂಥ ಕಷ್ಟಕ್ಕೆ ಪರಿಹಾರ ಯಾವಾಗಪ್ಪ ಭಗವಂತ ಅಂತ ಕೇಳುವಂತ ಪರಿಸ್ಥಿತಿ ನಿಮ್ಮದು. ಆದ್ರೂ ಭಯ ಪಡೆದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೇಕು. ಆದ್ರೆ ಏನನ್ನ ನಂಬಿ ನೀವು ಮುಂದೆ ಹೋಗ್ತಿರಲ್ಲ, ಆಗ್ಲೇ ಒಂದಷ್ಟು ವ್ಯತ್ಯಾಸ ಆಗ್ತಾ ಇರತ್ತೆ. ನಿಮ್ಮ ಹಿಂದೆ ನಿಮಗಿರ್ತಕ್ಕಂಥವ್ರು ನಿಮ್ಮ ಮಿತ್ರರು ಅಂತ ನೀವು ತಿಳಿದಿದ್ದೀರಿ, ಆದ್ರೆ ಶತ್ರುಗಳ ಜೊತೆಲಿ ಸಹಿತ ನೀವಿದ್ದೀರಿ. ಮುಂದಿನ 3 ತಿಂಗಳ ಕಾಲ ನೀವು ಮಾಡಬೇಕಾದಂತಹದ್ದು ಕಪ್ಪು ಬಣ್ಣದ ಆಕಳಿಗಾಗ್ಲಿ ಅಥವಾ ಒಂದಷ್ಟು ಕಾಗೆಗಳಿಗಾಗ್ಲಿ ಅಥವಾ ಯಾವ್ದಾದ್ರು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗ್ಲಿ ಏನಾದ್ರು ಒಂಚ ತಿನ್ಲಿ ಪದಾರ್ಥ ಕೊಡಿ. ನಾನೇ ಬಡವ, ನಾನೇ ಕಷ್ಟದಲ್ಲಿದ್ದೀನಿ, ನಾನೇನಪ್ಪ ಕೊಡ್ಲಿ ಅನ್ನೋದಾಗಿದ್ರೆ ನೀವು ಊಟ ಮಾಡ್ತಿರಲ್ಲ, ಆ ಊಟ ಮಾಡೋದಕ್ಕೂ ಮುನ್ನ ಒಂದು ತುತ್ತು ಅನ್ನವನ್ನ ತೆಗೆದು ಪಕ್ಕದಲ್ಲಿಡಿ.
ಆ ಒಂದು ತುತ್ತನ್ನ 4 ಪಕ್ಷಿಗಳಿಗೆ ಆಹಾರವಾಗಿ ಕೊಡಿ. ಅಲ್ಲಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ, ಹೆಚ್ಚಿನ ಫಲಾಫಲಗಳು ಸಿಗುತ್ತೆ. ಇದ್ರ ಜೊತೆಗೆ ಹರಿಯೋ ನೀರ ಸ್ನಾನ ಅಥವಾ ಒಂದು ಸಮುದ್ರ ಸ್ನಾನ, ಕೆಲವಷ್ಟು ಋಣಬಾಧೆಗಳಿದೆ. ಇದ್ರ ಜೊತೆಗೆ ಶಿವಾಲಯಕ್ಕೆ ಬಂದು ಒಂದಷ್ಟು ಉಪ್ಪು ಬೆಲ್ಲ ಇಂತಹದ್ದನ್ನ ದಾನವಾಗಿ ಕೊಡಿ. ಆಗ ಮತ್ತಷ್ಟು ಅಭಿವೃದ್ಧಿಯನ್ನ ತಾವು ಕಾಣ್ತೀರಿ. ಪ್ರಯಾಣ ಕಾಲ ಆಗ್ಲಿ, ವ್ಯಾಪಾರ ವ್ಯವಹಾರ ಆಗ್ಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಆಗ್ಲಿ, ಹೊಸದನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ, ನೋವಿನ ಸಂಗತಿಗಳನ್ನ ಮೆಲುಕು ಹಾಕುವಂತ ಕಾಲ ಆಗ್ಬಿಡುತ್ತೆ. ಆದ್ರೆ ತುಲಾರಾಶಿಯವರ ಮನಸ್ಥಿತಿ ಹೇಗಿದೆ ಅಂದ್ರೆ, ಕಳೆದಿರ್ತಕ್ಕಂಥ ದಿನಗಳನ್ನ ಮೆಲುಕು ಹಾಕುವಂಥದ್ದು. ಅಯ್ಯೋ ಅಂತ ಹಾಗಾಯ್ತಲ್ಲ, ನಾನು ಮಾಡದಿರತಕ್ಕಂಥ ತಪ್ಪು ತಲೆ ಬಗ್ಗಿಸ್ಬೇಕಾಯ್ತಲ್ಲ, ಅಥವಾ ಅಂತ ಸ್ನೇಹದಿಂದ ನನಗೊಂದಿಷ್ಟು ವ್ಯತ್ಯಾಸ ಆಯ್ತಲ್ಲ, ಅಥವಾ ಕುಟುಂಬದವರ ಮಧ್ಯದಲ್ಲಿ ಒಂದಿಷ್ಟು ಬಿರುಕುಂಟಾಯ್ತಲ್ಲ, ಮೆಲುಕು ಹಾಕುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಷ್ಟೇ ಅದರಿಂದ ಹೊರಗಡೆ ಬರಬೇಕು ಅನ್ಕೊಂಡ್ರು ಹಳೆದನ್ನೇ ನೆನೆಸ್ಕೊಂಡು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗುತ್ತೆ ವಿನಃ ನೀವು ಹೊಸದನವನ್ನ ಕಾಣ್ಲಿಕ್ಕೆ ಆಗುವುದಿಲ್ಲ ತುಲಾರಾಶಿಯವರಿಗೆ. ಆದ್ರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮಾತ್ರ ಏನಾದ್ರೂ ಒಂದು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೋ ಅಥವಾ ದೈವ ಸಾನ್ನಿಧ್ಯಕ್ಕೋ ಅಥವಾ ದೇವರ ಮೇಲೆ ಒಂದು ಅಪಾರವಾದಂತಹ ನಂಬಿಕೆ ವಿಶ್ವಾಸದಿಂದ ಏನಾದ್ರೂ ಒಂದಿಷ್ಟು ದಾನ ಧರ್ಮ ಮಾಡಬೇಕು ಅಥವಾ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಚಿಂತನೆ ತಪ್ಪಲ್ಲ. ನೀವು ಮಾಡಬೇಕಾದ ಕೆಲಸಗಳನ್ನ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿ, ಅದರಲ್ಲೂ ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಮ್ಮ ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ಚಂದ್ರ ಮತ್ತೆ ಕುಜ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ, ಮನಸ್ಸಲ್ಲಿರ್ತಕ್ಕಂತಹ ಆಸೆಯನ್ನ ಈಡೇರಿಸಿಕೊಳ್ತಕ್ಕಂಥ ಒಳ್ಳೆ ಫಲವನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯಲ್ಲಿ ಪ್ರಸ್ತುತ ಇರತಕ್ಕಂಥ ಸಮಸ್ಯೆಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ, ನಿಂದನೆ ಮಾಡ್ತಕ್ಕಂಥವ್ರನ್ನ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆಯನ್ನ, ಆ ಒಂದು ಬಂಧುತ್ವವನ್ನ ಗಟ್ಟಿ ಮಾಡಿಕೊಳ್ಬೇಕಾದ್ರೆ ಇಂತಹ ಒಂದು ಸಣ್ಣ ಪುಟ್ಟ ತಂತ್ರಗಳನ್ನ ಮಾಡುವಂತದ್ದು ಬಹಳಷ್ಟು ಉತ್ತಮ. ಇದರಿಂದ ಹೆಚ್ಚಿನ ಒಂದು ಫಲಾಫಲಗಳನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರನ ಆಸ್ಥಾನ. ಇಲ್ಲಿ ಗುರುನೇ ಬಹಳ ಪ್ರಧಾನವಾದ್ರಿಂದ ಈ ವರ್ಷ ಫಲದಲ್ಲಿ ಅಂದುಕೊಂಡಿದ್ದನ್ನು ಸ್ವಲ್ಪ ಸಾಧನೆ ಮಾಡ್ತೀರಿ. ಯಾಕೆಂದ್ರೆ ಗುರು ಮಿಥುನ ಮತ್ತು ವಿಶೇಷವಾಗಿರ್ತಕ್ಕಂಥ ಕರ್ಕಾಟಕ, ಅಂದ್ರೆ ಈಗ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ಆಯಾ ಕಾಲಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಒಳಿತನ್ನ ಕಾಣ್ತೀರಿ. ಆದ್ರೆ ಏನೇ ಮಾಡಬೇಕಾದ್ರೂ ಮತ್ತೊಬ್ಬರಿಗೆ ವಿಚಾರವನ್ನ ಮುಟ್ಟಿಸ್ತೀರಾ, ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ತಾ ಧರ್ಮ ಮಾರ್ಗದಲ್ಲಿ ನಡೆದಿದ್ದೆ ಆದ್ರೆ ಹೆಚ್ಚಿನ ಫಲಗಳಿದೆ. ಆದ್ರೆ ಗುರು ಪ್ರಾರ್ಥನೆ ಬೇಕು, ಗುರು ಜಪ ಬೇಕು. ಸಾಧ್ಯವಾದ್ರೆ 9 ಗುರುವಾರ ಪ್ರಾರಂಭಿಕದಲ್ಲಿ ಬರ್ತಕ್ಕಂತಹ 9 ಗುರುವಾರಗಳು ಮಧ್ಯಾಹ್ನ 1 ಪ್ರಸಾದವನ್ನು ಊಟ ಮಾಡಿ, ಬೆಳಿಗ್ಗೆ ಮತ್ತು ಸಾಯಂಕಾಲ ಉಪವಾಸನೋ ಅಥವಾ ಒಂದಿಷ್ಟು ಹಣ್ಣು ಹಂಪಲು ತಿಂತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಗೌರವಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಸಿಹಿಯನ್ನು ಕೊಡ್ತಕ್ಕಂಥದ್ದು, ಹಾಗೆ ಗುರುಗಳ ಸಾನ್ನಿಧ್ಯಕ್ಕೆ ಒಂದಿಷ್ಟು ಕಡಲೆಕಾಳು, ಹಳದಿ ಕಲರ್ ವಸ್ತ್ರ ಇದನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದು, ಗೊತ್ತಿದ್ದೋ ಗೊತ್ತಿಲ್ದಿರ ಬರ್ತಕ್ಕಂಥ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರ ಕಾಣಲೇಬೇಕು. ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದಿದೆ, ಪರಿಹಾರ ಅಂತಕ್ಕಂಥದ್ದು ಮಾಡ್ಕೊಳ್ಬೇಕು. ಆ ಪರಿಹಾರ ಹೇಗೆ? ಪರಿಹಾರ ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣು ದೇವರ ಆರಾಧನೆ ಮಾಡತಕ್ಕಂಥದ್ದು. ಶನಿವಾರ ಬಂತು ಅಂದ್ರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡತಕ್ಕಂಥದ್ದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ವೃಶ್ಚಿಕ ರಾಶಿಯವರು ಪ್ರಾರ್ಥನೆ ಮಾಡಿದ್ರೆ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ವೃಶ್ಚಿಕ ರಾಶಿ ಅಂದಾಗ ಸಂತೋಷ, ಸಂಭ್ರಮ, ಮುಖದಲ್ಲಿ ಮಂದಹಾಸ, ಏನೋ ಒಂದು ಸಾಧಿಸಿದ್ದೇನೆ, ಸಾಧನೆ ಮಾಡುತ್ತಿದ್ದೇನೆ, ಸಾಧಿಸಿ ಒಂದೆಜ್ಜೆ ಮುಂದೆ ಹಾಕಿ ಲಾಭವನ್ನು ಗಳಿಸ್ತೇನೆ ಎಂಬತಕ್ಕಂಥ ಆತ್ಮವಿಶ್ವಾಸ. ಸತ್ಯ, ಹಾಗೇ ಇದೆ ಭವಿಷ್ಯ. ಯಾಕೆಂದ್ರೆ ವೃಶ್ಚಿಕ ರಾಶಿಯವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಜೊತೆಗೆ ನಾನು ನಂದು, ನನ್ನವರು, ಎಲ್ಲರೊಂದಿಗೆ ನಾನು, ಏನೇ ಮಾಡಿದ್ರು ನಾವೆಲ್ಲರೂ, ಈ ಪ್ರಕಾರವಾದಂತಹ ಮನಸ್ಥಿತಿಗಳು ವೃಶ್ಚಿಕ ರಾಶಿಯವರಿಗಿದೆ. ಆದರೆ ವೃಶ್ಚಿಕ ರಾಶಿಯವರು ಇರ್ತಕ್ಕಂತಹ ಕರ್ಮಕ್ಲೇಶಗಳನ್ನ ದೂರ ಮಾಡಿಕೊಳ್ಬೇಕಾದ್ರೆ ಒಂದು ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರಬೇಕು, ಅಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದ್ರು ಒಂಚೂರು ಪದಾರ್ಥಗಳನ್ನು ಹಾಕಿ. ಇನ್ನು ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥ ರೈತ ಬಾಂಧವರಿಗೆ ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಅದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನ ವೃಶ್ಚಿಕ ರಾಶಿಯವರಿಗೆ ಬೇಕು. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಅಷ್ಟು ಸಮಂಜಸ್ಕರವಾದ್ದಲ್ಲ. ಆದರೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಒಂದಷ್ಟು ಸಮಸ್ಯೆ ಆಗ್ಬೋದು. ಹಾಗೆ ಸಮಸ್ಯೆನೇ ಮೂಲ ಅಲ್ಲ ಅಥವಾ ಸಮಸ್ಯೆನೇ ಕೊನೆ ಅಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಆ ಕ್ಷಣಕ್ಕೆ ಬಂದು ಹೋಗುತ್ತೆ.
ಬಿರುಗಾಳಿ ತರ ಬಂದು ಹೋಗುವಂತ ಸಮಸ್ಯೆಗಳಿಗೆ ತಲೆ ಕೊಡಬಾರದು. ಇವತ್ತು ನಾವು ಹೇಗಿದ್ದೀವಿ, ಹೇಗೆ ನಡ್ಕೊಳ್ತೀವಿ, ಹೇಗೆ ನಡೆದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ಆಲೋಚನೆ ಮಾಡಬೇಕು. ಸರಿಯಾದಂಥ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಒಂದು ಅಭೂತಪೂರ್ವವಾದಂತಹದ್ದು, ವಿಶೇಷವಾಗಿರ್ತಕ್ಕಂಥದ್ದು, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿ ಬದುಕುವಂತ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಾಗತ್ತೆ. ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳುವಂತಹ ಒಳ್ಳೆ ಅದ್ಭುತವಾದಂತಹ ಯೋಗ ಫಲ ಇದೆ. ಹಾಗಾಗಿ ನೀವೇನಂದುಕೊಂಡ್ರೂ ಕಾರ್ಯಸಿದ್ಧಿಯೇ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣ ಮಾಡ್ತೀರಿ, ಏನಾದ್ರು ವ್ಯವಹಾರವನ್ನು ಮಾಡ್ತೀರಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸಬೇಕು ಅಂತ ಚಿಂತನೆ ಮಾಡ್ತೀರಿ. ಅದು ತಪ್ಪಲ್ಲ. ಶಿವಾಲಯಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡಿ ಒಂದಷ್ಟು ಶಿವನಿಗೆ ಅಷ್ಟೋತ್ತರವೋ ಅಥವಾ ಬಿಲ್ವಾರ್ಚನೆನೋ ಒಂದು ಭಸ್ಮಧಾರಣೆಯನ್ನು ಮಾಡಿಕೊಂಡ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವಿಶ್ವಮಾತೆ ಗೋಮಾತೆಯನ್ನ ಗೋವನ್ನ ಆರಾಧನೆ ಮಾಡ್ತಾ ಗೋವಿಗಿಷ್ಟು ಗೋಗ್ರಾಸ ಕೊಟ್ಟು ಗೋವಿನ ಪಾದವನ್ನು ಅದರ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಗೋಪಾಲಕರು ಯಾರಿರ್ತಾರೋ ಗೋವನ್ನ ಸಂರಕ್ಷಣೆ ಮಾಡತಕ್ಕಂಥವ್ರು ಅವರಿಗೆ ನಿಮ್ಮ ಕೈಲಾದಷ್ಟು ಏನಾದೊಂದಷ್ಟು ಸಹಾಯವನ್ನು ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಧನುರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಆಡುವ ಮಾತು, ನಡೆಯುವಂತ ನಡೆ ಎಲ್ಲವೂ ಸಹಿತ ಸುಭಿಕ್ಷತನ ಇರೋದ್ರಿಂದ ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಶಾಂತಿ ಬೇಕು, ಸಮಾಧಾನ ಬೇಕು. ಕೆಲವಷ್ಟು ವಿಚಾರಗಳನ್ನ ನೀವು ಮೌನವಾಗಿದ್ದು ಕೆಲಸ ಮಾಡಬೇಕಾದಂಥವ್ರು ಎಲ್ಲವನ್ನು ಸಹಿತ ನೀವು ಮಾಡುವ ಕೆಲಸಕ್ಕಿಂತ ಮುನ್ನ ಪ್ರಚಾರ ಬಿಟ್ಬಿಡ್ತೀರಿ. ಅಂದರೆ 4 ಜನಕ್ಕೆ ವಿಚಾರ ಮುಟ್ಟಿಸ್ತೀರಿ. ಇಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ, ಗುರುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ನೀವು ನಿಮ್ಮ ನಡೆ ನಡವಳಿಕೆಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸದಿಂದ ಬರುವಂತಹ ಲಾಭವನ್ನ ಕೈ ಬಿಟ್ಕೊಳ್ತೀರಿ. ಜೊತೆಗೆ ವಾಸ್ತುಗುರದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕಿರಿಕಿರಿ ಮಾಡ್ಕೊಳ್ತೀರಿ. ಉದ್ಯೋಗ ಕ್ಷೇತ್ರದಲ್ಲೂ ಲಾಭ ಇರಬೇಕಾಗಿರ್ತಕ್ಕಂಥ ನಿಮಗೆ ಎಲ್ಲೋ ಒಂದಷ್ಟು ವ್ಯತ್ಯಾಸ ಆಗುವಂತ ಲಕ್ಷಣಗಳಿರುತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡಿದ್ರೆ, ರಹಸ್ಯಗಳನ್ನ ಮೇಂಟೈನ್ ಮಾಡಿದ್ರೆ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಮನೆ ದೇವರ ಪ್ರಾರ್ಥನೆ ಮಾಡಿ ಹಿರಿಯರ ಸ್ಥಾನಮಾನವನ್ನ, ಹಿರಿಯರಿಗೆ ಕೊಡಬೇಕಾದಂತ ಗೌರವವನ್ನ ಕೊಟ್ಟು ಅವರ ಆಶೀರ್ವಾದದೊಂದಿಗೆ ನಡೆದ್ರೆ ಗುರುವಿನ ಅನುಗ್ರಹವನ್ನ ಪಡಿತೀರಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂತಹದ್ದು ಒಂದಷ್ಟು ಆರೋಗ್ಯ, ಒಂದಷ್ಟು ವ್ಯವಹಾರ, ಒಂದಷ್ಟು ಆರ್ಥಿಕ ಪರಿಸ್ಥಿತಿ, ಮೇಲಧಿಕಾರಿಗಳಿಂದ ಕಿರಿಕಿರಿ. ಆ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಸಹಪಾಠಿಗಳು ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ಕುಟುಂಬದಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ವಿಚಾರಕ್ಕೂ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು, ಹಾಗೆ ಸಾಕು ಪ್ರಾಣಿಗಳಿಂದ ತೊಂದರೆ ಅನುಭವಿಸುವಂಥದ್ದು ಇದು ಧನುರಾಶಿಯವರಿಗೆ ಕಾಣುತ್ತೆ. ಆದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಯಾವುದೇ ತರಹ ಚಿಂತನೆಗಳು ಒಳಿತನ್ನ ಕಾಣಬೇಕಾದ್ರೆ ಮೊದಲು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಗುರು ಹಿರಿಯರ ಅನುಗ್ರಹ ಇದ್ರ ಕಡೆ ಹೆಚ್ಚು ಗಮನ ಕೊಡಿ. ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನ. ಲಗ್ನದಲ್ಲೂ ಚೆನ್ನಾಗಿದೆ, ರಾಶಿಯಲ್ಲೂ ಚೆನ್ನಾಗಿದೆ. ಕಳೆದ ವರ್ಷ ಸ್ವಲ್ಪ ಸಮಸ್ಯೆಗಳು ಕಂಡಿದ್ದೀರಿ, ಈ ವರ್ಷ ಲಾಭವನ್ನ ಗಳಿಸ್ತಾ ಇದ್ದೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಳಿ, ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಅಂಗೈಯಗಲ ಭೂಮಿ ಇಲ್ಲ ಅಂತ ಒದ್ದಾಡ್ತಿರ್ತಕ್ಕಂಥವ್ರಿಗೆ ಈ ಬಾರಿ ಭೂಮಿ ಮಾಡ್ತೀರಿ. ನನಗೆ ಮನೆನೇ ಇಲ್ಲಪ್ಪ, ಇಲ್ಲಿವರೆಗೂ ಬಾಡಿಗೆ ಮನೆ ಕತೆ ಆಯ್ತು ಅಂದ್ರೆ ಈ ಬಾರಿ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರ್ತೀರಿ. ದೇವರ ದಯದಿಂದ ಎಲ್ಲವೂ ಧರ್ಮವಾಗಿ ನಡೆಯುತ್ತೆ. ವಿಶ್ವಮಾತೆ ಗೋಮಾತೆ ಅಂತ ಸಾರಿ ಸಾರಿ ಎಲ್ಲರೂ ಹೇಳ್ತಾರೆ. ಸತ್ಯ ಅದು. ಯಾಕೆಂದ್ರೆ 3 ತಿಂಗಳು ಎದೆ ಹಾಲು ಕೊಡ್ತಕ್ಕಂಥ ತಾಯಿ, ಅದಾದ್ಮೇಲೆ ಜೀವನ ಪರ್ಯಂತ ನಮಗೆ ಹಾಲು ಕೊಡ್ತಕ್ಕಂತಹ ಗೋವು. ಅಂತಹ ಗೋವಿನ ವಿಶೇಷವಾಗಿರ್ತಕ್ಕಂಥ ಪಂಚಗವ್ಯದಿಂದ ಮೊದಲುಕೊಂಡು ಎಲ್ಲವೂ ಗೋವಿನ ಸಂಪನ್ನಗಳು ಅಷ್ಟು ವಿಶೇಷವಾಗಿರುತ್ತೆ. ಅದಕ್ಕಾಗಿ 9 ಗುರುವಾರ ಗೋವಿನ 4 ಪಾದಗಳನ್ನು ಮುಟ್ಟಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಹೀಗೆ ಚತುರ್ವೇದಗಳಿದ್ದ ಹಾಗೆ 4 ಪಾದಗಳು. ಅಂತಹ 4 ಪಾದಗಳನ್ನು ಮುಟ್ಟಿ ಅದರ ಬಾಲವನ್ನ ತಲೆಗೆ ಮುಟ್ಟಿಸ್ಕೊಂಡಿದ್ದೆ ಆದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನ ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಬೇರೆ ತರನೇ ಆಲೋಚನೆ ಮಾಡ್ತೀರಿ. ಅಂದ್ರೆ ಕೆಲಸ ಆಗುತ್ತೋ ಇಲ್ವೋ, ನಾನು ಮಾಡ್ತಿರ್ತಕ್ಕಂಥ ಸರಿ ಇದೆಯೋ ಇಲ್ವೋ, ಅಥವಾ ನನ್ನ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡ್ಕೊಳ್ತಿದ್ದಾರೇನೋ, ಅಥವಾ ನಾನು ಹೋಗ್ತಿರ್ತಕ್ಕಂಥ ಮಾರ್ಗ ಸರಿ ಇಲ್ದಿರಾ ನನ್ನಿಂದ ಏನಾದ್ರು ತೊಂದರೆ ಆಗುತ್ತೋ ಏನೋ. ಹೀಗೆ ಪ್ರತಿಯೊಂದು ವಿಚಾರವನ್ನು ಸಹಿತ ಬರೀ ಆಲೋಚನೆಗಳಲ್ಲೇ ಸಾಕಷ್ಟು. ಯಾವುದೇ ಕೆಲಸ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ತಗೊಳ್ಳಿ, ತಪ್ಪೇನಿಲ್ಲ. ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಆತ್ಮೀಯರಾಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಿರ್ಬೋದು, ಅಂತಹವರ ಮಾತಿನಂತೆ ನಡೆಯೋದ್ರು ಖಂಡಿತ ಹೆಚ್ಚಿನ ಫಲವೇ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ. ಇದಕ್ಕಾಗಿ ಗುರುಗಳನ್ನ ಪ್ರಾರ್ಥನೆ ಮಾಡಿ ಗುರುರಾಯರ ಅನುಗ್ರಹವನ್ನು ಪಡೆಯಿರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಂದಾಗ ಮಕರ ರಾಶಿಯವರ ಕಿವಿ ನೆಟ್ಟಗಾಗಲೇಬೇಕು. ಯಾಕೆಂದ್ರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ತಾವು ಮಾಡುವಂತ ಯಾವುದೇ ಕೆಲಸಗಳಾದರೂ ಎಲ್ಲವೂ ಯಶಸ್ಸೇ. ಆದರೂ
ಶನಿಯಿಂದ ಉಂಟಾಗುವಂತಹ ಮಾನಸಿಕವಾದಂತಹ ಒತ್ತಡ, ಮನಸ್ಸಿನ ಮೇಲೆ ಬೀಳುವಂತಹ ಗದಾಪ್ರಹಾರ, ಜೊತೆಗೆ ನಾನು ನಂದು ಎಂಬತಕ್ಕಂಥದ್ದು, ಕೆಲವೊಮ್ಮೆ ತನ್ನ ಜವಾಬ್ದಾರಿಗಳನ್ನು ಮರೆತು ನಡೆಯುವಂತಹದ್ದು, ಇಂತೆಲ್ಲ ಪರಿಸ್ಥಿತಿಗಳು ಎದುರಾಗ್ಬಿಡುತ್ತೆ ಶನಿಯ ಪ್ರಭಾವದಿಂದ. ಇಂತಹ ಕಾಲದಲ್ಲೇ ಬಹಳ ಎಚ್ಚರಿಕೆ ಬೇಕಾಗತ್ತೆ. ಸಾಧ್ಯವಾದಷ್ಟು ಮಾತಾಪಿತೃಗಳನ್ನು ಮನಸ್ಸಲ್ಲಿಟ್ಕೊಂಡು ಗುರು ಹಿರಿಯರನ್ನ ಆಚರಣೆ ಮಾಡ್ತಾ ಗುರುಗಳ ಆಶೀರ್ವಾದ ಪಡೆದು ಏನಾದ್ರೂ ಒಂದಿಷ್ಟು ಪಕ್ಷಿಗಳಿಗೋ, ಪ್ರಾಣಿಗಳಿಗೋ, ದನಕರುಗಳಿಗೋ, ಎಲ್ಲಾದ್ರೂ ಗಿಡ ಮರಗಳಿಗಾದ್ರೂ ಸರಿ ಒಂದ್ ಸ್ವಲ್ಪ ನೀರನ್ನು ಹಾಕಿ ಶ್ರದ್ಧೆಯಿಂದ ಅಶ್ವತ್ಥ ಅಥವಾ ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದಷ್ಟು ಕಾಲ ಕಳೆದು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಹೀಗೆ ಶನೇಶ್ಚರ ಮಂತ್ರವನ್ನ ನಿರಂತರ ಪಠನೆ ಮಾಡೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನ ಕಾಣ್ತೀರಿ. ನಿಮ್ಮ ಭವಿಷ್ಯದಲ್ಲಿ ಬದಲಾವಣೆ ಅಂತಕ್ಕಂಥದ್ದೇನಿಲ್ಲ. ಬದಲಾವಣೆಗಿನ್ನ ಇರ್ತಕ್ಕಂಥ ಭವಿಷ್ಯದಲ್ಲಿ ಒಂದಿಷ್ಟು ನೆಮ್ಮದಿ ಕಾಣಬೇಕಾದ್ರೆ ಸಾಧ್ಯವಾದಷ್ಟು ನಮ್ರತೆ ಮತ್ತು ನಾನು ಅಂತಕ್ಕಂಥದ್ದನ್ನ ಬಿಟ್ಟು ಸಾಧ್ಯವಾದಷ್ಟು ಗುರು ಹಿರಿಯರಲ್ಲಿ, ತಂದೆ ತಾಯಿಯಲ್ಲಿ ಒಂದು ಒಳ್ಳೆ ಮನಸ್ಸಿನಿಂದ ನಡೆದ್ರೆ ಖಂಡಿತ ಇದರ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ, ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ತುಂಬಾ ದೂರಭಾರ ಪ್ರಯಾಣ ಬೆಳೆಸುವಂತ ಮನಸ್ಥಿತಿ ಇದ್ರು ಸಾಧ್ಯವಾದಷ್ಟು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಸಾಧ್ಯವಾದಷ್ಟು ಸಮಾಧಾನದಿಂದ ನಿಮ್ಮ ವರ್ತನೆ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸಿಕೊಳ್ತೀರಿ. ಮಕರ ರಾಶಿಗೆ ಈ ಬಾರಿ ವರ್ಷ ಫಲದಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹ ದೋಷಗಳು ಯಾವುದೂ ಇರೋದಿಲ್ಲ. ಯಾಕೆಂದ್ರೆ ಶನಿಯ ಸಂಪೂರ್ಣ ಅನುಗ್ರಹವನ್ನ ಮಕರ ರಾಶಿಯವರು ಸಿದ್ಧಿಪಡಿಸಿಕೊಂಡಿದ್ದೀರಿ. ಇನ್ನು ಗುರುವಿನಿಂದ ಹಣಕಾಸಿನ ವಿಚಾರ, ವ್ಯಾಪಾರ, ಸ್ಥಾನಮಾನ, ಗೌರವ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಯಾಣ ಕಾಲದಲ್ಲಿ ಬರುವಂತ ತೊಂದರೆಗಳು. ಆದಷ್ಟು ಮಕರ ರಾಶಿಯವರು ಪ್ರಯಾಣ ಕಾಲವನ್ನ ಬಹಳ ಎಚ್ಚರಿಕೆ ವಹಿಸಿಕೊಳ್ಳಬೇಕು. ಆದರೆ ವ್ಯವಹಾರಗಳಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ, ಗುರುವಿನ ಅನುಗ್ರಹ ನಿಮ್ಮ ರಾಶಿಗಿದೆ. ಆದರೆ ಗುರುವಿನ ಅನುಗ್ರಹ ಇದ್ರೂ ನೀವು ಮಾಡುವ ಕೆಲಸ, ಆ ಕೆಲಸಕ್ಕೆ ತಕ್ಕನಾದ ರೀತಿ ನಿಮಗೆ ಗುರು ಅನುಗ್ರಹ ಮಾಡ್ತಾನೆ. ಹಾಗೆ ಗುರುವಿನ ಅನುಗ್ರಹದಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ಹೊಸದಾಗಿ ಖರೀದಿ ಮಾಡಬಹುದಾದಂತಹ ಕೆಲವು ವಸ್ತುಗಳು ಬರುತ್ತೆ, ಹಣಕಾಸಿನ ವಿಚಾರ ಹಿಂದೆ ಕೂಡಿಟ್ಟಿರ್ತಕ್ಕಂಥದ್ದು ಕೈ ಬಿಟ್ಟು ಹೋಯ್ತೇನೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಪುನಃ ಕೈ ಸೇರುವಂತಹ ಯೋಗಫಲ ಭವಿಷ್ಯದಲ್ಲಿ ಸಿಗುತ್ತೆ. ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ, ಜೊತೆಗೆ ನೀವು ಮಾಡುವ ಕೆಲಸ ಧರ್ಮ ಮಾರ್ಗ, ಆ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಆಲೋಚನೆ ಮಕರ ರಾಶಿಯವರಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹತ್ತುವ ಕುದುರೆ ಶ್ವೇತವರ್ಣದ ಕುದುರೆ. ಇಲ್ಲಿವರೆಗೂ ಸಾಕಷ್ಟು ಕುಂಟ್ಕೊಂಡು ನಡೆದ್ರಿ, ಸಮಸ್ಯೆ ಕಂಡ್ರಿ, ಅಬ್ಬಾ ಸಾಕಪ್ಪ ಜೀವನ ಅಂದ್ರಿ. ಸಮಸ್ಯೆಗಳ ಸೆರೆಮಾಲೆ ಹೇಗಿತ್ತು? ಮನೆಯಲ್ಲಿರ್ತಕ್ಕಂಥವರಿಂದ ಹಿಡಿದು ಜೊತೆಲಿರ್ತಕ್ಕಂಥ ಆತ್ಮೀಯರು ಓಡಿಸುವ ಗಾಡಿ, ಪೂರ್ಣ ನಂಬಿಕೆಯಿಂದ ಗಾಡಿ ಓಡಿಸಿದ್ರು ರಸ್ತೆನಲ್ಲಿರ್ತಕ್ಕಂತಹ ವ್ಯತ್ಯಾಸಗಳು ನಿಮ್ಮ ಕೈಗೋ ಕಾಲ್ಗೋ ಪೆಟ್ಟು. ಆದರೆ ಈ ಬಾರಿ ಇದೆಯಲ್ಲ, ಹೊಸ ಗಾಡಿಗಳನ್ನೂ ತಗೊಳ್ತೀರಿ, ಆರ್ಥಿಕವಾಗೂ ಬಲವಾಗ್ತೀರಿ, ಭೂಮಿನೂ ಖರೀದಿ ಮಾಡ್ತೀರಿ. ಅಷ್ಟೇ ಯಾಕೆ, ಒಂದು ವಿಶೇಷವಾಗಿರ್ತಕ್ಕಂಥ ಸಂಪತ್ತು, ಅಧಿಕಾರ ಅದನ್ನ ನಿಮ್ಮದಾಗಿಸ್ಕೊಳ್ತೀರಿ. ಏನೇ ಆದ್ರೂ ಭಗವಂತ ಕೊಟ್ರೆ ಎಲ್ಲವೂ ಹೀಗೆ ಕೊಡೋದು. ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ವೇದೇಂ ಶಯ್ಯೋ ರವಿಶ್ರವಂತನಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ತಾವು ಉಚ್ಚರಿಸಿದ್ದೆ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಆದರೆ ಮಾತೃಶ್ರೀಯನ್ನ, ಜನ್ಮದಾತೆಯನ್ನ, ನಿಮಗೆ ಜನ್ಮ ಕೊಟ್ಟಂತ ನಿಮ್ಮ ತಾಯಿಯ ಋಣವನ್ನ ಖಂಡಿತ ನೀವು ಹರಿಸ್ಲಿಕ್ಕೆ ಆಗುವುದಿಲ್ಲ. ತಾಯಿಯನ್ನ ಸದಾಕಾಲ ನಮಿಸಿ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಆದರೆ ನೀವು ಹಾಕೋ ಪ್ರತಿ ಹೆಜ್ಜೆಯೂ ಯಶಸ್ಸಿನ ಫಲವೇ. ಇರ್ತಕ್ಕಂಥದ್ರಲ್ಲಿ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತೀನಿ. ಉದ್ಯೋಗವನ್ನ ಬದಲಾವಣೆನೋ, ಉದ್ಯೋಗದಲ್ಲಿ ಪ್ರಗತಿನೋ, ಅಥವಾ ಇನ್ನೇನೋ ಒಂದು ಸಾಧನೆ ಮಾಡಬೇಕು ಅಂತಲೋ, ಅಥವಾ ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲಿ ಆಲೋಚನೆನೋ, ಹೀಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ತಂದುಕೊಳ್ಳುವಂಥ ಫಲ ನಿಮ್ಮದು. ನಿಮ್ಮ ನಿರ್ಣಯ ಇದೆಯಲ್ಲ, ತಾವು ಏನು ಅಂದುಕೊಂಡ್ರೂ ಸಹಿತ ಹೆಚ್ಚಿನ ಲಾಭವೇ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರದಲ್ಲಿ ಸಾಧ್ಯವಾದರೆ ಇದೇ ಬರುವ ಸಂಕ್ರಮಣದ ಒಳಗಡೆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಒಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿ ಇರತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ಮಾಡುವಂಥ ಪ್ರತ್ಯೇಕ ಕಾಯಕವು ಭಗವಂತನ ಕೃಪೆಯಿಂದ ಎಲ್ಲವನ್ನೂ ಒಳಿತನ ಕಾಣಬಹುದು. ಆದರೂ ನಿಮ್ಮ ರಾಶ್ಯಾಧಿಪತಿ ರಾಶಿಯಲ್ಲಿರ್ತಕ್ಕಂತಹ ಶನೇಶ್ಚರನ ಅನುಗ್ರಹ ಈ ರಾಶಿಗೆ ಬೇಕಾಗಿದೆ. ಪ್ರಸ್ತುತ ಕುಂಭರಾಶಿಯವರು ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೊತ್ತಿದ್ದೀರಿ. ಸಾಕಷ್ಟು ಸಂಕಷ್ಟಗಳಿದೆ. ಒಳಗಿರ್ತಕ್ಕಂಥ ನೋವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕಾಗದಂತ ರೀತಿಯಲ್ಲಿದೆ. ಬೇರೆ ಬೇರೆ ತರ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಒಳಿತನ ಕಾಣಬೇಕಾಗುತ್ತೆ. ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವತಿಯ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ನಾವು ಮಾಡಬೇಕಾದ್ದು ಶನೇಶ್ಚರ ಮಂತ್ರವನ್ನು ಹಾಗೂ ದೇವಿಯ ಉಪಾಸನೆಯನ್ನು ಮಾಡೋದು ಬಹಳಷ್ಟು ಉತ್ತಮ. ಹಾಗಾಗಿ
ನಿಮ್ಮ ಕುಟುಂಬದ ಹಿರಿಯರನ್ನ, ಕುಟುಂಬಸ್ಥರನ್ನ ಅಥವಾ ಕುಟುಂಬದಲ್ಲಿ ಯಾರು ನಿಮಗೆ ಹೆಚ್ಚು ಜವಾಬ್ದಾರಿಯುತವಾಗಿ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೋ ಅಂತಹವರ ಮಾತನ್ನು ಆಲಿಸಿ. ಇದ್ರ ಜೊತೆಗೆ ಸಾಧ್ಯವಾದಷ್ಟು ದೂರಭಾರ ಪ್ರೇರಣೆ ಬೆಳೆಸಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ. ಸರಿ ಯಾವುದು, ತಪ್ಪು ಯಾವುದು, ಯಾವುದನ್ನು ಮಾಡಬೇಕಾದ್ರೂ ಎಲ್ಲವೂ ಸಹಿತ ಪರಿಪೂರ್ತಿಯಾಗಿ ಹಿಂಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಣ್ಣ ಸಣ್ಣ ಸಮಸ್ಯೆಗಳು ಎದುರಾಗಬಹುದು. ಆದಷ್ಟು ಜೋಪಾನ ಬೇಕು. ಎಚ್ಚರಿಕೆಯಿಂದ ನಡೆದರೆ ಮಾತ್ರ ಅದರ ಫಲಗಳು ಮತ್ತಷ್ಟು ಸಿಗ್ತಕ್ಕಂಥದ್ದು, ಲಾಭ ಗಳಿಸ್ತಕ್ಕಂಥದ್ದು. ಒಳ್ಳೆ ಫಲಗಳ ಸಿದ್ಧಿ ಆಗಬೇಕಾದ್ರೂ ಭಗವತಿಯ ಸಂಪೂರ್ಣ ಅನುಗ್ರಹ ಬೇಕು. ಅದಕ್ಕಾಗಿ ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ದೇವಿಯ ಉಪಾಸನೆ ಮಾಡೋದ್ರಿಂದ ಅಥವಾ 9 ವರ್ಷದ ಒಳಗಿರ್ತಕ್ಕಂತಹ ಸಣ್ಣ ಹೆಣ್ಣು ಮಕ್ಕಳಿಗೆ ಏನಾದ್ರೂ ತಿಂಡಿ ತಿನಿಸನ್ನು ಕೊಡೋದ್ರಿಂದ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಕುಂಭ ಬಹಳ ವಿಶೇಷ. ಕಾರಣ ಈ ಹಿಂದಿನ ದಿನಗಳಿಗೂ ಈಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಈಗ ಕುಂಭದಿಂದ ಶನಿ ಮೀನ ರಾಶಿಗೆ ಬರ್ತಿದ್ದಾನೆ. ಹಾಗಿದ್ದಾಗ ಇಲ್ಲಿ ಲಾಭ ಅಲ್ಲ, ಅದರಷ್ಟೇ ಶ್ರಮ ಇದೆ. ಆದರೆ ಶ್ರಮ ಎಂಬತಕ್ಕಂಥದ್ದು ಹೇಗೆ? ಗುರುವಿನಿಂದಲೂ ಲಾಭ ಇಲ್ಲ, ಶನಿಯಿಂದಲೂ ಲಾಭ ಇಲ್ಲ. ಎರಡೂ ಕಡೆ ಸಮಸ್ಯೆಗಳಿದೆ. ಆದರೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ದಾರಿ ಇದೆ. ಆ ದಾರಿ ಏನಪ್ಪಾ? ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಹಿರಿಯರ ಮಾರ್ಗದರ್ಶನ, ಮಾಡುವಂತ ಕೆಲಸಗಳ ಕಡೆ ಗಮನ ಕೊಡ್ತಕ್ಕಂಥದ್ದು. ಹಾಗೆ ಯಾರಾದರೂ ನಿಮ್ಮ ಕೆಲಸದಲ್ಲಿ ತೊಂದರೆ ಮಾಡ್ತಾರೆ ಅಥವಾ ನಿಮಗೊಂದು ತೊಂದರೆ ಆಗುತ್ತೆ ಅಂತ ಆ ಇಂಡಿಕೇಟ್ ಆದಾಗ, ಸ್ವಲ್ಪ ಸೂಚನೆ ಬಂದಾಗ ಸರಿಯಾದ ಹಿರಿಯರ ಮಾರ್ಗದರ್ಶನದಿಂದ ನೀವು ಸರಿಪಡಿಸ್ಕೊಳ್ಬಹುದು. ಏನೇ ಆದರೂ ಪ್ರತಿ ಶನಿವಾರ ಮತ್ತು ಗುರುವಾರ ಗುರುಗಳಿಗಾಗಿ, ಶನಿವಾರ ಶನೇಶ್ವರನಿಗಾಗಿ ಒಂದಷ್ಟು ಜಪತಪಗಳನ್ನು ಮಾಡಿಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಶ್ರೇಯಸ್ಕರ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಆಕಳಿಗೆ ಆಗಿಂದಾಗಲೇ ಗೋಗ್ರಾಸ ಕೊಡ್ತಕ್ಕಂಥದ್ದು. ಹಾಗೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರೇ ಕಷ್ಟ ಅಂತಂದ್ರು ಅವರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡತಕ್ಕಂಥದ್ದು. ಹಾಗೆ ನೀವು ಯಾವುದೇ ಬಣ್ಣದ ವಸ್ತ್ರವನ್ನು ನೀವು ಧರಿಸಿದ್ರು ಒಂದು ವಾರಕ್ಕೆ ಅಥವಾ ತಿಂಗಳಿಗೋ ಅಥವಾ ಒಂದು 3 ತಿಂಗಳಿಗೊಮ್ಮೆ ಆದ್ರೂ ಒಂದು ಕಪ್ಪು ಬಟ್ಟೆಯನ್ನ ಯಾರಿಗಾದ್ರೂ ದಾನವಾಗಿ ಕೊಡ್ತಕ್ಕಂಥದ್ದು. ಇಂತಹ ಪ್ರಕ್ರಿಯೆಗಳಲ್ಲಿ ನೀವು ಮುಂದಾದ್ರೆ ಒಂದಿಷ್ಟು ಒಳಿತನ್ನ ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಶನಿ ಬದಲಾವಣೆ ಆಗಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಜಪ ತಪ ಅಲ್ಲವೂ ಬೇಕಾಗಿದೆ. ನಿಮ್ಮ ಮೇಲಧಿಕಾರಿಗಳು ನೀವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಎತ್ತಾಡ್ತಾ ಇರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೋ, ಮಕ್ಕಳು, ಅಣ್ಣಂದರು, ಯಾರೋ ಒಬ್ರು ಒಟ್ಟಾರೆ ಅವರಿಂದ ಒಂದಷ್ಟು ಮಾನಸಿಕವಾದಂತಹ ಕಿರಿಕಿರಿ ಶುರುವಾಗುತ್ತೆ. ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳಲ್ಲಾಗುವ ತೊಂದರೆಗಳು. ಆದರೆ ಗುರು ಇರ್ತಕ್ಕಂತಹದ್ದಿದೆಯಲ್ಲ, ಅಲ್ಲಿ ಲಾಭ. ಇನ್ನು ಶುಕ್ರ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸನ್ನ ಮತ್ತಷ್ಟು ವೃದ್ಧಿಸ್ತಕ್ಕಂತಹದ್ದು. ಏನೇ ಆದರೂ ಕಷ್ಟ 100 ಇರಲಿ, ಭಗವಂತ ನೀನೊಬ್ಬನ ಜೊತೆ ಇರಲಿ, ಹೀಗೆ ಈ ಮನಸ್ಸನ್ನ ಇಟ್ಕೊಂಡ್ರೆ ಎಂತಹ ಕಷ್ಟ ಆದ್ರೂ ಮಂಜಿನ ಗಡ್ಡೆ ತರ ಕರಗತ್ತೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯದ ನಿತ್ಯ ಅನುಷ್ಠಾನ, ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೊಂದು ನಮಸ್ಕಾರ ಮಾಡತಕ್ಕಂಥದ್ದು, ತನ್ನ ಕಾಯಕವನ್ನ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಅದೇ ವಿಶೇಷತೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ಬಹಳಷ್ಟು ನೊಂದುಕೊಳ್ತಾ ಇರ್ತೀರಿ. ಯಾರೊಬ್ಬರನ್ನ ನಂಬಿದ್ರು ಅಥವಾ ಯಾರೊಂದಕ್ಕೆ ಯಾವುದೇ ಒಂದು ಕೆಲಸ ಮಾಡಿದ್ರು ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ಬೇಕು ಅಂದ್ಕೊಂಡ್ರು, ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ನಿಮ್ಮ ಆಲೋಚನೆಗಳು ಬಹಳ ವೇಗವಾಗಿರುತ್ತೆ, ಸ್ಪೀಡ್ ಇರುತ್ತೆ. ಆದರೆ ಅದಕ್ಕೆ ತಕ್ಕನಾಗಿ ಆ ಪರಿಸರ ಕೆಲಸ ಮಾಡದಿರಂತ ಇದೆ. ಅಂದ್ರೆ ಯಾವುದೇ ಕೆಲಸ ಆಗ್ಬೇಕಾದ್ರೂ ಸ್ವಲ್ಪ ನಿಧಾನ, ಮಂದಗತಿಯಲ್ಲಿ ಸಾಗುವಂತಹದ್ದು. ನೀವೇನ್ ಮಾಡ್ಬೇಕು ಅನ್ಕೊಂಡ್ರು ಸರಿಯಾದ ಸನ್ಮಾರ್ಗದತ್ತ ನಡೆದ್ರೆ, ಅದರ ಫಲಗಳನ್ನು ಸರಿಯಾಗಿ ಗಮನಿಸ್ಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ವ್ಯಾಪಾರ ವ್ಯವಹಾರವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಮನೆ ದೇವರನ್ನ ನೀವು ಪ್ರಾರ್ಥಿಸಬೇಕು. ಜೊತೆಗೆ ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಆಲೋಚನೆ ಮಾಡಿ, ಯಾವುದು ಮಾಡಿದ್ರೆ ಸರಿ, ಯಾವ್ದು ಬಿಟ್ರೆ ಸರಿ, ಮಾಡಬೇಕಾಗಿರ್ತಕ್ಕಂಥದ್ದೇನು, ಯಾವ ಕ್ರಮವನ್ನು ಅನುಸರಿಸಬೇಕು, ಇದರ ಬಗ್ಗೆ ಸರಿಯಾದ ಚಿಂತನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ಅನುಗ್ರಹ ಪಡೆದು ಒಳ್ಳೆಯ ಒಂದು ಮನಸ್ಸಿನಿಂದ ತಾವು ಮುನ್ನಡೆದ್ರೆ ಹೆಚ್ಚಿನ ಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಗುರು ಮತ್ತು ಚಂದ್ರನಿಂದ ಮನಸ್ಕಾರಕ ಚಂದ್ರ ಚೆನ್ನಾಗಿದ್ದು, ಹಾಗೆ ಗುರುವಿನಿಂದ ಆಗುವಂತಹದ್ದು ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಈ ಲಾಭ ನಷ್ಟಗಳೆಂಬತಕ್ಕಂತಹದ್ದು ಈ ಬಾರಿ ಈ ವರ್ಷ ಫಲದಲ್ಲಿ ಪ್ರಾರಂಭಿಕದಿಂದ ಅಂತ್ಯದವರೆಗೂ, ಅಂದರೆ ಮೇಷದಿಂದ ಮೀನವರೆಗೂ ಎಲ್ಲರಿಗೂ ಸಹಿತ ಒಂದಿಷ್ಟು ಕನ್ಫ್ಯೂಷನ್ಸ್ ಅಲ್ಲೇ ಇದೆ. ಗುರು ಮತ್ತು ಶನಿ ಇರ್ತಕ್ಕಂತಹದ್ದು ಮೀನರಾಶಿಯಲ್ಲಿ ಲಾಭವೂ ಇದ್ದು ಪ್ರಾರಂಭಿಕ ಹಂತದಲ್ಲಿ ಪರವಾಗಿಲ್ಲಪ್ಪ ಅನ್ಕೊಂಡ್ರೆ ಕಳೆದ 1-2 ದಿನಗಳಲ್ಲೇ ಪುನಃ ಸಮಸ್ಯೆ ಎದುರಾಗುತ್ತೆ. ಸಮಸ್ಯೆ ಬಂತಲ್ಲ ಅಂತ ಪರವಾಗಿಲ್ಲಪ್ಪ ತಲೆ ಬೊಗ್ಸು ನಿಂತರೆ ಹಿಂದಲೇ ಒಂದು ಬೆಳಕನ್ನು ಸಿಗುತ್ತೆ. ಏನೇ ಆದ್ರೂ ದೈವದತ್ತವಾಗಿ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂತಹ ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಆದರೆ ಮಾಡುವ ಕಾಯಕವನ್ನ ಅರ್ಥೈಸಿಕೊಂಡು ಮಾಡಬೇಕು. ದಾನ ಧರ್ಮಾದಿಗಳನ್ನ ಮಾಡೋದ್ರಲ್ಲಿ ಮುಂದಾಗಬೇಕು. ಆಗಿಂದಾಗ್ಲೇ ಗುರುವಾರಗಳು ಗುರುವಿನ ದರ್ಶನ ಮಾಡ್ತಾ ಇರಬೇಕು. ಅಂದ್ರೆ ಗುರುವಿನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಕನಕವರ್ಣ ಅಂದ್ರೆ ಪುಷ್ಪರಾಗ ಇಂತಹ ಕಲ್ಲನ್ನಾಗ್ಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯದಲ್ಲಿ ಹಳದಿ ಬಣ್ಣದ ವಸ್ತ್ರ, ಹಳದಿ ಬಣ್ಣದ ಪುಷ್ಪ, ಹಳದಿ ಬಣ್ಣದ ಒಂದು ಗಂಧ ಇಂತಹದ್ದನ್ನ ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂತಹ ದೋಷಗಳನ್ನ ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ಶನಿ ಜಪವನ್ನು ಮಾಡತಕ್ಕಂಥದ್ದು, ಹಾಗೆ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಆಗಿಂದಾಗ್ಲೇ ಒಂದು ರಾತ್ರಿ ಮಲಗಿದ್ದು ಬೆಳಿಗ್ಗೆ ತೀರ್ಥ ಸ್ನಾನವನ್ನು ಮಾಡತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು. ಇಂತಹ ಕಾಯಕಕ್ಕೆ ಮುಂದಾದ್ರೆ ಆಗ ಶನಿಯಿಂದಲೂ ಗುರುವಿನಿಂದಲೂ ಬರ್ತಕ್ಕಂಥ ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮೀನರಾಶಿಗೆ ರಾಷ್ಟ್ರಾಧಿಪತಿ ಗುರು ಚೆನ್ನಾಗಿದ್ದಾನೆ. ರಾಶಿಯಲ್ಲಿರ್ತಕ್ಕಂಥ ಗುರು ಚೆನ್ನಾಗಿದ್ದು ಶನಿ ಈಗ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವು ಹಾಕುವ ಹೆಜ್ಜೆ ಎಡುವಂತಹದ್ದು, ಮನಸ್ಸು ಅಸಮಾಧಾನ ಆಗುವಂತಹದ್ದು, ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಗ್ರಹಚಾರ ಬರ್ತಕ್ಕಂಥದ್ದು, ರಸ್ತೆಯಲ್ಲಿ ನಡಿಬೇಕಾದ್ರೂ ನಿಮ್ಮ ಪಾಡಿ ನೀವು ಫುಟ್ಪಾತ್ ಸಮಂಜಸವಾಗಿ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆಯಿಂದ ಬರುವಂತ ವೆಹಿಕಲ್ ಸ್ಪೀಡ್ ಆಗಿ ಬಂದು ಅವ್ನು ಬ್ರೇಕ್ ಫೈಲ್ ಆಗಿ ನಿಮ್ಮ ಹತ್ತಿರಕ್ಕೆ ಬರ್ತಾರೆ. ಈ ವರ್ಷ ಫಲದಲ್ಲಿ ಮೀನರಾಶಿಯವರು ಏನೇ ಮಾಡಬೇಕಾದ್ರೂ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರ ಮಾತನ್ನು ಸ್ವಲ್ಪ ಆಲಿಸಬೇಕು. ಆದ್ರೆ ಮೀನರಾಶಿಯವರ ಮನಸ್ಸಿನ ಸ್ಥಿತಿ ಹೇಗಪ್ಪ ಅಂದ್ರೆ ನಾನು ಹೇಳಿದಾಗೆ ಆಗ್ಬೇಕು. ನಾನು ಹಾಕೋ ಗೆರೆ ಬೇರೊಬ್ಬರು ದಾಟಬಾರದು. ನಾನು ಇನ್ನೊಬ್ಬರಿಗೆ ದುಡಿಯಲ್ಲ, ನನ್ನ ಗೆರೆಗೆ ನೀನು ಬರಬಾರದು. ಈ ಪ್ರಕಾರವಾದಂತಹ ಮನಸ್ಥಿತಿ ಇರುತ್ತೆ. ಆದ್ರೆ ಅದನ್ನ ಹೊರತುಪಡಿಸಿ ಅದನ್ನ ದಾಟ್ಕೊಂಡು ಹೊರಗಡೆ ಬಂದ್ರೆ ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಯಾರು ತುಂಬಾ ನಿರ್ಗತಿಗಳಿರ್ತಾರಲ್ಲ, ಕಷ್ಟದಲ್ಲಿರ್ತಾರಲ್ಲ, ಅವರ ಬಡತನದ ರೇಖೆಯಲ್ಲಿ ಇರ್ತಾರಲ್ಲ, ಅಂತಹವ್ರನ್ನ ನೋಡಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಒಂದು ವಸ್ತ್ರದಾನವನ್ನು ಮಾಡಿ. ಸಾಧ್ಯವಾದರೆ 4 ಹುಣ್ಣಿಮೆ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ರುದ್ರನಿಗೆ ನಡೆಯುವಂತಹ ರುದ್ರಾಭಿಷೇಕವನ್ನ ಕಣ್ತುಂಬಿಸ್ಕೊಂಡು ಅಲ್ಲಿ ಒಂದು ವಸ್ತ್ರವನ್ನ, ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರವನ್ನ, ಒಂದಿಷ್ಟು ತಂಡುಲ ಅಂದ್ರೆ ಅಕ್ಕಿಯನ್ನ ಇದೆಲ್ಲವನ್ನು ಸಹಿತ ಶಿವ ಸಾನ್ನಿಧ್ಯಕ್ಕೆ ಒಟ್ಟು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹೊಸ ವರ್ಷ ಹೊಸದನವನ್ನು ಕಾಣಬೇಕಾದಂತ ನಿಮಗೆ ಮನಸ್ಸಲ್ಲಿರ್ತಕ್ಕಂಥ ನೋವುಗಳು ದೂರ ಮಾಡಿಕೊಂಡು, ಕಷ್ಟಗಳನ್ನು ದೂರ ಮಾಡಿಕೊಂಡು, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಟ್ಟು ತಂದೆ ತಾಯಿ ಬಗ್ಗೆ ಒಂದು ವಿಶೇಷವಾದಂತಹ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರಿ. ಸಾಧ್ಯವಾದ್ರೆ ಒಂದ್ ಸ್ವಲ್ಪ ಹಾಲು, ಅದರಲ್ಲಿ ಒಂದು ಹನಿ ಜೇನುತುಪ್ಪ, ಹಾಲು ಮತ್ತು ಜೇನು ಎರಡನ್ನೂ ಸೇರಿಸಿ ನಿಮ್ಮ ಕೈಯಿಂದ ಮತ್ತಾರಿಗಾದ್ರೂ ವಿನಿಯೋಗ ಮಾಡಿ ಕೊಟ್ಟು ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ತಾವು ಏನ್ ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಹಾಗೆ ಸಾಧ್ಯವಾದ್ರೆ ಯಾರನ್ನ ಬಡವರಿಗೋ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಏನಾರು ಒಂದು ವಸ್ತ್ರದಾನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಕೈಯಿಂದ ಒಂದು ವಸ್ತ್ರದಾನವನ್ನ ಮಾಡಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಮತ್ತಷ್ಟು ವಿಶೇಷವಾದಂತ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಸಂತೋಷ ಇದೆ, ಸಂಭ್ರಮ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಜಾಸ್ತಿ ಇದೆ ಮತ್ತು ಏನು ಮಾಡಿದ್ರು ಸಹಿತ ಅದನ್ನೇ ಆಗುತ್ತೋ ಇಲ್ಲೋ ಎಂಬತಕ್ಕಂಥ ಅಪನಂಬಿಕೆ ಇದೆ. ಭಯ ಪಡ್ತಕ್ಕಂಥದ್ದು ಸಾಕಷ್ಟು ಇದೆ. ಹೆದರೋ ಅವಶ್ಯಕತೆನೇ ಇಲ್ಲ. ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿ ನೋಡ್ತೀರಿ. ಹಾಗೆ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯ ಅಂಶಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಮಾಡಬೇಕಾಗಿರ್ತಕ್ಕಂಥ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ನೀವು ಸರಿಯಾದ ಆಲೋಚನೆ ಮಾಡಿ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಇನ್ನಷ್ಟು ಅದ್ಭುತವಾದ ಫಲವೇ ಸಿದ್ಧಿ ಆಗುತ್ತೆ. ದೇವಿಯ ಪ್ರಾರ್ಥನೆ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳನ್ನ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತೆಗೆದುಕೊಂಡು ಮುನ್ನಡೆದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.